ಆದ್ಮೇಲೆ ಆಗಸ್ಟ್ 10 ಅಂತಾರಾಷ್ಟ್ರೀಯ ಜೈವಿಕ ಇಂಧನ ದಿನಾಚರಣೆ ಅಂಗವಾಗಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬ್ಬೂರ್ ಫಾರ್ಮ್ ಅಲ್ಲಿ ಆಯೋಜಿಸಲಾದ ಜೈವಿಕ ಇಂಧನ, ಸೌರಶಕ್ತಿ ಆಧಾರಿತ ಜೀವನೋಪಾಯ ಚಟುವಟಿಕೆ ಹಾಗೂ ಸಹಜ ಕೃಷಿ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆಯ ಹುಲಿಕೆರೆ ಗ್ರಾಮದ ಶ್ರೀಯುತ ವಿಶ್ವೇಶ್ವರ ಸಜ್ಜನ್ನವರು ಸಹಜ ಕೃಷಿ, ಕೃಷಿ ಸಂಸ್ಕರಣೆ ಉದ್ದಿಮೆ ಮತ್ತು ಸೌರಶಕ್ತಿ ಅಳವಡಿಸಿದ ಕುರಿತು ತಮ್ಮ ಅನುಭವವನ್ನು ಆಸಕ್ತ ರೈತ ಬಾಂಧವರೊಂದಿಗೆ ಹಂಚಿಕೊಂಡರು. ಶ್ರೀಯುತರ ಕೃಷಿ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯನ್ನು ಗುರುತಿಸಿದ ಕರ್ನಾಟಕ ಸರ್ಕಾರ 2019ರಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಬನ್ನಿ ಸಜ್ಜನ್ ಅವರ ಅನುಭವದ ಮಾತನ್ನು ಆಲಿಸೋಣ. ಸೂರ್ಯನ ಶಕ್ತಿ ಸಮೃದ್ಧಿಯಾಗಿದೆ, ಗಾಳಿಯ ಶಕ್ತಿ ಸಮೃದ್ಧಿಯಾಗಿದೆ, ಭೂಮಿನೂ ಪರಂಪರೆಯಿಂದ ಬಂದಿದ್ದೇ ಆಗಿದೆ, ಹೌದಲ್ಲ? ಎಲ್ಲವೂ ಸಮೃದ್ಧಿ ಇದಾವೆ. ಮಳೆ ಮಾತ್ರ ನಮಗೆ ಕೊರತೆ ಇದೆ ಅಂತ ಮಾತನಾಡುತ್ತೇವೆ, ಕೊರತೆ ಇಲ್ಲ. ನಮ್ಮ ಪ್ರದೇಶಕ್ಕೆ ನೂರಾರು ವರ್ಷಗಳ ಮಳೆಯ ಮಾಪನದ ಆಧಾರವನ್ನು ತೆಗೆದುಕೊಂಡ್ರೆ ಎಷ್ಟೆಷ್ಟು ಬರಬೇಕು, ಸ್ವಲ್ಪ ಆಚೆ ಈಚೆ ಆಗುತ್ತೆ, ಅಷ್ಟು ಬಂದೇ ಬರ್ತಾ ಇದೆ. ಆ ಮಳೆಯ ಹನಿಗಳನ್ನು ನಾವು ಬಳಕೆ ಮಾಡುವ ಕ್ರಮಗಳನ್ನು ತಿಳಿಯಬೇಕು. ಒಂದು ಮಳೆ, ಮೊದಲನೇ ಮಳೆಯಿಂದ ಹಿಡಿದು ಕೊನೆ ಮಳೆಯವರೆಗೂ ರೈತ ಈ ವಾಟರ್ ಮ್ಯಾನೇಜ್ಮೆಂಟ್ ಕಲಿಬೇಕು. ವಾಟರ್ ಮ್ಯಾನೇಜ್ಮೆಂಟ್ ಅಂತಂದರೆ ನಾವು ಅಂತರ್ಜಲನ ತಿಳ್ಕೊಂಡ್ಬಿಟ್ವಿ, ಅಂತರ್ಜಲ ಕೊಳ್ಳೆ ಹೊಡೆದು ಬಿಟ್ವಿ. ಮಳೆಯ ಮುತ್ತುಗಳನ್ನು ಸದ್ಬಳಕೆ ಮಾಡುವ ಕಲೆ ನಾವು ರೈತ ಕಲಿಬೇಕಾಗಿತ್ತು. ಈ ರೀತಿ ಮಳೆ ನೀರು ಹಿಡಿದಿಡ್ತಕ್ಕಂಥ ಕೆಲಸ ಮಾಡಿದೆ. ಒಂದು 3 ಎಕರೆಗೆ ಜೀವನವನ ಅಂತ ಮಾಡಿದೆ. 40-50 ಗಿಡಗಳನ್ನ ವಿನ್ಯಾಸ ಮಾಡಿದೆ. ಅವನ್ನ ನೀರಿದ್ದಿಲ್ಲ, ಅದು ಪಂಪ್ ಸೆಟ್ ಇತ್ತು, ಆದರೆ ಒಂದು 50 ಪಟ್ಪನ ನೀರು ಸಿಗವು. ಆ 50 ಪಟ್ಪನ ಒಂದು ಟ್ಯಾಂಕಿಗೆ ಬಸ್ಗಳ್ತಿದ್ದೆ. ಅವನ್ನ ಬೇಸಿಗೆಗೆ ಗಿಡಗಳನ್ನ ಉಳಿಸ್ಲಿಕ್ಕೆ ಬಳಸ್ತಾ ಇದ್ದೆ. ಅದು ಏನಾಯ್ತು ಅಂದರೆ ಆ ಪಂಪ್ ಮೋಟ್ರ್ ಅದನ್ನು ಮುಳುಗಿ ಬಿಡ್ತು, ಅದು ಇಲ್ದಂಗೆ ಆಗೋಗ್ಬಿಡ್ತು. ನಮ್ಮ ತಮ್ಮ ಒಂದು ಸ್ವಲ್ಪ ನೀರು ಕೊಟ್ಟಾಗ ಅದನ್ನು ಬಳಸಿ ಅದನ್ನೊಂದು 3 ಎಕರೆಗೆ ಒಂದು ಪ್ಲಾಟ್ ಆಗಿ ಉಳಿಸಿದ್ದೀನಿ. ಅದರಲ್ಲಿ ಅನೇಕ ಜಾತಿ ಗಿಡಗಳ ಸಸಿಗಳಿದಾವೆ. ಅದರ ಒಂದು ಸಸಿ ಬಗ್ಗೆ ಭಾಳ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಅದರಲ್ಲಿ ಬಾಡ್ಬರಿಕ್ ಚೆರಿ ಅಂತ ಒಂದು ಗಿಡ ಬರುತ್ತೆ. ಬಾಡ್ಬರಿಕ್ ಚೆರಿ ಅದು ಈಗ ಈ ಮಳೆಗಾಲಕ್ಕೆ ಇಲ್ಲಿವರೆಗೂ ಈಗ 2 ಬೆಳೆ ಬಂದು ಮುಗಿದೋಗಿದೆ. ಇನ್ನು 2 ಬೆಳೆ ಈ ಮಳೆಗಾಲಕ್ಕೆ ಬರುತ್ತೆ. ಯಾವುದಾದ್ರೂ ಒಂದೇ ಹಂಗಾಮಿನಲ್ಲಿ 3-4 ಬೆಳೆ ಬರೋದು ನಿಮಗೆ ಗೊತ್ತದವ? ಆ ಬೆಳೆ 3-4 ಬೆಳೆ ಮಳೆಗಾಲದ ಅವಧಿಯಲ್ಲೇ ಬಂದು ಹೋಗ್ಬಿಡುತ್ತೆ. ಅದು ಬೆಟ್ಟದ ನೆಲ್ಲಿಗಿಂತ ಜಾಸ್ತಿ, ಅತಿ ಜಾಸ್ತಿ 100 ಪಟ್ಟು ಸಿ ವಿಟಮಿನ್ ಇದೆ ಹೆಚ್ಚು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದು ಬೇರೆ ದೇಶದಿಂದ ನಮ್ಮ ನಾಡಿಗೆ ಕಾಲಿಟ್ಟಿದೆ. ಅದು ಕವಳೆ ಹಣ್ಣು, ಕಾರೆ ಹಣ್ಣಿನ ಜಾತಿ ಗಿಡ. ಮೇನ್ ಅದು ಗಂಡುಗಾರೆ ಅಂತೀವಿ, ಆ ಜಾತಿ ಹೋಲಿಕೆ ಆಗುತ್ತದು. 3-4 ಸಲ ಬಂದು ಹೋಗುತ್ತೆ. ಮೊನ್ನೆ ಫಾರಿನ್ ರಿಟರ್ನ್ ಒಬ್ಬ ಹುಡುಗ, ಕೃಷಿಗೆ ಇಳಿದ ಹುಡುಗ ನನ್ನ ಹತ್ರಕ್ಕೆ ಬಂದ. ಅದನ್ನ ಬಾಡ್ಬರಿಕ್ ಚೆರಿ ಅಂತ ಯಾರೂ ನನ್ನ ಹತ್ರ ಬಂದಲ್ಲಿ ಗುರುತಿಸ್ತಿದ್ದಿಲ್ಲ. ಅದು ಮುಂದೆ ನೋಡಿಬಿಟ್ಟು ಬಾಡ್ಬರಿಕ್ ಚೆರಿ ಇಲ್ಲಿದೆಯಲ್ಲ ಅಂತಂದ. ಏನಪ್ಪ ಇದ್ರ ಬಗ್ಗೆ ನಿನಗೇನು ಗೊತ್ತು? ನಾನು ಅಮೇರಿಕದಾಗ ಇದ್ದಾಗ ಇದೊಂದು ಬಾಕ್ಸ್ನ ಅದೆಷ್ಟೋ $1 ಕೊಟ್ಟು ತಗೊಂಡಿದ್ದೀನಿ ಅಂತ. 300 ಗ್ರಾಮ್ ಬಾಡ್ಬರಿಕ್ ಚೆರಿನ ಅದು ಎಷ್ಟೋ ದುಡ್ಡು ಕೊಡ್ತಾನಿದ್ದೆ. ಅದನ್ನ ಕನ್ನಡದಾಗೆ ಕಂಪ್ಲೀಟ್ ಅದ್ರ ಟೋಟಲಿ 1 kg ಎಷ್ಟು ಬೆಲೆ ಆಗುತ್ತೆ ಹೇಳಣ್ಣಯ್ಯ ಅಂದೆ ನಾನು. ಇಲ್ಲೇ ಕರೆನ್ಸಿಗೆ ಸುಮಾರು ಅಂತಂದ್ರೆ 3,500-4,000 ಆಗುತ್ತೆ ಅಂತ 1 kg. ಅದೊಂದು ಕಾರೆ ಹಣ್ಣಿನ ಜಾತಿ ಗಿಡ. ಮಳೆಗಾಲಕ್ಕೆ ಬಂದಿದೆ, ಮಳೆಗೇ ಬಂದಿದೆ. ಒಂದು ಸರಿ ಬಿಟ್ಟರೆ ಒಂದು 10-15 kg ಬಿಡುತ್ತೆ ಒಂದು ಕಂಟಿ ಗಿಡ. ಅದು 3-4 ಸಲ ಬರ್ತಲ್ಲಿ 30-40 kgಗೆ ಹೋಗುತ್ತೆ. ಅದನ್ನು ನಾವು ಅದನ್ನೆಲ್ಲ ಅರ್ದು ಬಿಟ್ಟು ಸ್ಕ್ವಾಶ್ ಮಾಡಿಬಿಟ್ಟು ರೂಪಾಂತರ ಮಾಡಿದರೆ 1 ಎಕರೆಗೆ 10 ಲಕ್ಷ ಬೆಲ್ಲಗೆ ಮಾಡಿಬಿಟ್ಟು ನಾವು. ಕೃಷಿಕರು ಜಾಣರಾಗಬೇಕು, ಕೃಷಿಕರು ಬುದ್ಧಿಜೀವಿಗಳಾಗಬೇಕು. ಇದು ಆಗ್ತಾ ಇಲ್ಲ. ನಾವು ಕೃಷಿ ಅಂದರೆ ನಾವೇನು ಅನ್ನ ಕೊಡ್ತಾ ಇದ್ದೀವಿ ಸುಮಾರು ಬದುಕ, ಜೊತೆಗೆ ಅದ್ರ ಜೊತೆಗೆ ಆಕ್ಸಿಜನ್ ಉತ್ಪತ್ತಿ ಮಾಡ್ತಾವೆ ನಾವು ಮಾಡ್ತಕ್ಕಂಥ ಬೆಳೆಗಳೆಲ್ಲ. ಆಕ್ಸಿಜನ್ ಅಂದರೆ ಪ್ರಾಣ ತಾನೆ. ಅವಾಗ ಕರೋನಾದಾಗ ಒಂದು ಆಕ್ಸಿಜನ್ ಸಿಲಿಂಡರ್ ಬೆಲೆ ಏನಿತ್ತು? ಪ್ರಾಣ ಕೊಡ್ತಾ ಇದ್ದೀವಿ. ಪ್ರಾಣ ಮತ್ತು ಅನ್ನ ಎರಡೂ ಕೊಡ್ತಕ್ಕಂಥ ಕೆಲಸ ಸಾಮಾನ್ಯ ಅಲ್ಲ, ಅದು ಅಸಾಮಾನ್ಯನೇ. ಕೃಷಿ ಮಾಡ್ತಾ ಇದ್ದೀನಿ ಅಂದರೆ ನಾನು ಹೆಮ್ಮೆ ಪಡುತ್ತೆ. ಅಗ್ರಿಕಲ್ಚರ್ ಈಸ್ ಬೇಸ್ ಆಫ್ ಕಲ್ಚರ್ ಅಂತ ಹೇಳ್ತಾರೆ.
ಎಲ್ಲ ಕಲ್ಚರ್ಗೂ ಅಗ್ರಿಕಲ್ಚರ್ ಮೈನ್. ಇಲ್ಲಿ ಒಂದು ಕಾಳು ಹಾಕಿದರೆ 100 ಕಾಳು ಪಡಿಬೋದು. ಅದೇ 1 kg ಕಬ್ಬಿಣದ ಒಂದು ಅದಿರು ಹಾಕಿದರೆ 80% 70% ಬರುತ್ತದೆ. ಇಷ್ಟಕ್ಕೊಂದು ಸಂತೃಪ್ತಿ ಇರ್ತಕ್ಕಂಥ ವ್ಯವಸ್ಥೆನ ಕೃಷಿ ಅಂದರೆ ಬೇಡ, ಕೃಷಿ ಅಂದರೆ ನಷ್ಟ, ಕೃಷಿ ನೀನು ಮಾಡಬೇಡ, ನೀನೊಂದು P1 ಆಗಿ ಬೆಂಗಳೂರಿಗೆ ಹೋಗಿ ಒಂದು ITI ಕಲಿಯಪ್ಪ, ನೀನು ಊರು ಬಿಡುತ್ತ ಹಾಗೆ ಕಳಿಸ್ತಾರೆ. ಎಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಲ್ಲ ನಾವು. ನಮ್ಮ ಮಕ್ಕಳನ್ನು ನಾವು ಕೃಷಿಯಲ್ಲಿ ಉಳಿಸ್ತಾ ಇಲ್ಲ. ಯಾಕಂದ್ರೆ ನಾವೇ ಲಾಭ ಮಾಡಿಲ್ಲ ಅಂದ್ರೆ ಅವ್ರಿಗೆ ಲಾಭ ಹೆಂಗೆ ಹೇಳ್ಕೊಡ್ತೀವಿ? ಹಾಗೆ ನಾವು ಜಾಣರಾಗಬೇಕು, ನಾವು ಸಮೃದ್ಧರಾಗಬೇಕು. ನಾಗಾದಾಗ ಮಾತ್ರ ನಾವು ಕೊಡ್ಲಿಕ್ಕಿಲ್ಲಕ್ಕ. ಹಿಂದಿನ ಕಾಲದಲ್ಲ ರೈತ ಕೊಟ್ಟ ಮನೆ ಹೊರತು ಬೇಡದೇನಲ್ಲ. ಈಗ ಎಲ್ಲ ಇಲಾಖೆಗಳು ಕೈ ಸೇರಿಸ್ತಾ ಇದ್ದಾವೆ ನನಗೆ. ಈ ಸಬ್ಸಿಡಿ ತಗೊಳ್ರಿ, ಇದನ್ನು ಮಾಡಿ ಎಲ್ಲ ಸಹಕಾರಿಗಳು ಆದ್ರೂ ಅಧಿಕಾರಿಗಳು ಆಗ್ತಾ ಇದೀವಲ್ಲ. ಯಾಕೆ ಅಂತಂದ್ರೆ ಜಾಂಡ್ರನ್ನೆಲ್ಲ ಬೇಗ ಕಳಿಸ್ಬಿಟ್ಟಿವಿ, ದಡ್ರು ಅಂತ ಹಳ್ಳಿ ಬಿಡ್ಕೊಂಡಿದ್ವಿ. ಅದಕ್ಕೆ ನಾವೇನಾಗಬೇಕು, ಈ ದಡ್ರು ಅಂತ ಏನು ಅನ್ಕೊಳ್ತೀವಲ್ಲ, ಇವರು ಜಾಂಡ್ರಾಗ್ಬಿಟ್ರೆ ಅವಾಗ ಕಷ್ಟಗಳು ನಮ್ಮನ್ನು ಚೆನ್ನಾಗಿ ಬೆಳೆಸುತ್ತವೆ, ನಷ್ಟಗಳು ಜಾಗರೂಕತೆಯನ್ನು ಹೆಚ್ಚಿಸುತ್ತವೆ, ಸಮಸ್ಯೆಗಳು ಸಬಲರನ್ನಾಗಿ ಮಾಡುತ್ತವೆ, ಸವಾಲುಗಳು ಧೈರ್ಯವನ್ನು ತುಂಬುತ್ತವೆ ಅಂತ ನಂಬಿದೆ ನಾನು. ಆ ಕಷ್ಟಗಳು ಬಂದಂಗೆಲ್ಲ ನಾವು ಏನು ಪರಿಹಾರ ಅಂತ ಹುಡುಕಿ ಹಾಕಿದ ಮನೋಭಾವ. ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಯೋಚನೆ ಮಾಡಬೇಕು. ಆ ಪರಿಹಾರಗಳನ್ನ ಕಂಡಾಗ ಅವನ್ನ ಮಾಡಬೇಕು. ಕಷ್ಟ ಬಂದರೆ ಇಬ್ಬರು ಬರ್ತಾರೆ. ಯಾರ್ಯಾರು ಬರ್ತಾರೆ ಅಂತಂದ್ರೆ ಗಣಪತಿ ಮತ್ತು ಸರಸ್ವತಿ. ಕಷ್ಟ ಬಂದರೆ ಇಬ್ಬರು ಬರ್ತಾರೆ. ಗಣಪತಿ ಯಾಕೆ ಹಿಂಗಾತು, ಇದಕ್ಕೇನು ಮಾಡಬೇಕು. ಎಲ್ಲ ದೇವರಿಗೂ ಕಷ್ಟ ಬಂದಾಗ ಯಾರು ತಗ ಹೋಗ್ತಾ ಇದ್ರು? ವಿಘ್ನೇಶ್ವರನ ತಗ ಹೋಗ್ತಾ ಇದ್ರು. ಅವಾಗ ಗಣಪತಿಗೆ ಆಲೋಚನಾ ಶಕ್ತಿ ಜಾಸ್ತಿ. ಇದಕ್ಕೊಂದು ಪರಿಹಾರ ಈಗಿದೆ ಅಂತ ಹೇಳ್ಬಿಡ್ತಾನೆ ಅಷ್ಟೇ, ಅಥವಾ ಸೂತ್ರ ಕೊಟ್ಬಿಡ್ತಾನೆ. ಅದಕ್ಕೆ ಆ ಸೂತ್ರಕ್ಕೆ ರೂಪರೇಷೆಗಳು ಕೂಡ ಯಾರು? ಸರಸ್ವತಿ. ಇವರಿಬ್ಬರು ಸರಿಗಿದ್ದು ಬಿಟ್ರೆ ಲಕ್ಷ್ಮಿ ಆಯಮನೆ ಬಂದ್ಬಿಡ್ತಾರೆ. ಹೌದಾ ಇಲ್ಲ? ಲಕ್ಷ್ಮೀ, ಸರಸ್ವತಿ, ಗಣಪತಿ 3 ಒಂದೇ ಕೊಡದಾಗ ಇಟ್ಕೊಂಡು ಉದ್ದಿ ಕೆದ್ದಿ ಬೆಳಗಿದ್ದೆ ಕಾಯಿ ಹೊಡೆದುತ್ತೆ. ಆದ್ರೆ ಇವನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿಲ್ವಾ? ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅವೆಲ್ಲ ರೂಪಗಳು ನೀವೇ, ಬೇರೆ ಅಲ್ಲ. ವಾಣಿ ಬೆಣ್ಣ ರೂಪಂ ಧರಿಸಿದ ವಸ್ತು ಬಂತು ಅಂತ ಪಂಪ ಹೇಳ್ತಾರೆ. ಹೆಣ್ಣು ಧರಿಸಿದ ವಸ್ತು ಅಲ್ಲ, ಅದು ಜ್ಞಾನ. ಈ ದೇವರುಗಳೆಲ್ಲ ಜ್ಞಾನ. ನಮ್ಮ ದೇಶದ ದೇವರುಗಳೇ ಜ್ಞಾನದ ಸಂಕೇತಗಳು. ಇವು ನಮ್ಮ ಸಿಲೆಬಸ್ನಾಗ, ನಮ್ಮ ಸಬ್ಜೆಕ್ಟ್ನಾಗ ಬರಲೇ ಇಲ್ಲ. ಇದೇ ದೊಡ್ಡದು ಅಂತ ನನಗೆ ಅನ್ಸೋದು. ಇವು ನಮ್ಮ ಸಿಲೆಬಸ್ನಾಗ ಬರಬೇಕಾಗಿತ್ತು. ಈ ವಿಷಯ ಹೆಂಗೆ ಇದನ್ನ ಮಾಡೋದು? ಈಗ ನೋಡು, ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ನಾರಾಯಣ ಅಂದ್ರೆ ಯಾರು? ಮೇಂಟೆನೆನ್ಸ್. ಹೌದಲ್ಲ? ಸೂರ್ಯನನ್ನೇ ನಾರಾಯಣ ಅಂದ್ಬಿಟ್ಟಿವಿ ನಾವು. ಮೇಂಟೆನೆನ್ಸ್ ಮಾಡಕ್ಕೆ ಏನ್ ಬೇಕು? ನಮಗೆ ಶಕ್ತಿ ಬೇಕು. ಶಕ್ತಿ ಯಾವುದು? ಸೂರ್ಯ. ನಾರಾಯಣಾಯ ನಮಃ. ಸೃಷ್ಟಿಗೆ ಬ್ರಹ್ಮ ಅಂದ್ವಿ. ಹೌದಾ ಇಲ್ಲ? ಈ ರೀತಿ ನಾವು ಮೇಂಟೆನೆನ್ಸ್ಗೆ ಈ ಸೂರ್ಯ ಶಕ್ತಿ ಅದ್ಭುತ ಶಕ್ತಿ. ಇದನ್ನ ಏನ್ ಮಾಡಿದ್ರು ಮಲೆನಾಡಿದ್ರು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಕ್ಕೆ ಕಲೆ ಕಲ್ತ್ಕೊಂಡ್ರು. ನಾವು ಬಯಲಾಡಿನಾರ ಏನ್ ಮಾಡಿದ್ವಿ? ಬರೀ ಬೆಳೆ ಬೆಳಿಲಿಕ್ಕೆ ಹಿಂಗಾರಿ ಕಡಲೆನೋ ಒಂದು ಬೆಳೆದ್ವಿ, ಯಾವುದೋ ಒಂದು ಬೆಳೆ ಬೆಳೆದ್ವಿ. ನಾವು ಪ್ರಕೃತಿನ 25% ಉಪಯೋಗ ಮಾಡಿದ್ವಿ. ಇನ್ನು 75% ಏನಾಯ್ತು? ಪ್ರಕೃತಿ ನ್ಯಾಚುರಲ್ ವೇಸ್ಟು. ನಮ್ಗೆಲ್ಲ ಶಕ್ತಿ ಇದೆ, ಅದನ್ನು ಸುಮ್ಮನೆ ಕೈ ಬಿಟ್ಟಿವಲ್ಲ. ಇರುವ ಭಾಗ್ಯವ ನೆನೆದು ಬಾರದೆನ್ನುವುದನ್ನು ಬಿಡು. ಅದು ಭಾಗ್ಯ. ಈ ಪಂಚಭೂತಗಳೇ ನಮಗೆ ಭಾಗ್ಯ. ಈ ಭಾಗ್ಯನೆಲ್ಲ ಸುಮ್ಮನೆ ಕೈ ಬಿಟ್ಬಿಟ್ಟಿವಲ್ಲ ನಾವು. ಬರಲ್ಲ, ನನ್ ಬಿಡು. ಹರುಷ ತಗ, ಮನಸ್ಸು ಮಾಡು, ಖುಷಿ ಪಡು, ಇದಕ್ಕೊಂದು ಯೋಜನೆ ರೂಪಿಸು. ನಿನ್ನ ಹೊಲ್ದಾಗ ನೀನೇ ಒಂದು ಸಮೃದ್ಧಿಯಾಗಿ ಸಾವಿರ ಜನಕ್ಕೆ ಶಕ್ತಿ ತುಂಬತಕ್ಕಂಥ ಶಕ್ತಿ ನೀನಾಗ್ತೀಯ ಅಂತ ನಾನು ತಿಳ್ಕೊಂಡಿದ್ದ. ಸುಮ್ಮನೆ ಅನ್ಕೋಬೇಡ. ಬಾರದು ಎನ್ನುವುದನ್ನು ಬಿಡು. ಒಳಗೆ ನೀವು ಸಂತೋಷ ಸಮೃದ್ಧಿ ತಗೊಂಡು ಅದನ್ನ ಅಚೀವ್ ಮಾಡುವಂತ ನಾನು ಅಂದ್ಕೊಂಡಿದ್ದು. ಎಲ್ಲ ಬಸ್ನೇ ನೋಡ್ಕೊಂಡು ಏನಪ್ಪ ಹಿಂಗೈತೆ ನಾನು ಅದನ್ನು ಯೋಚನೆ ಮಾಡಿ ನನಗೆ ಗೊತ್ತಿದ್ದು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಷ್ಟೇ. ಈ ರೀತಿ ನಾವು ಈ ಸೂರ್ಯಶಕ್ತಿನ ಪಂಚಭೂತಗಳನ್ನ ಕೃಷಿಯಲ್ಲಿ ಬಳಕೆ ಮಾಡಬೇಕಲ್ಲ. ನಾನು ಹೆಂಗೆ ಮಾಡಬೇಕು ಅಂತ ನನ್ನೊಂದು ಸ್ವಲ್ಪ ಸೌಳು ಭೂಮಿ ಕಡಲು ಭೂಮಿ ಇದ್ದದ್ದೇ 2 ಎಕರೆ ಭೂಮಿ. ಅದ್ರಾಗ ಅರ್ಧ ಎಕರೆ ಹೈವೇಗೆ ಹೋಗ್ಬಿಡ್ತು. ಏನಪ್ಪ ಮಾಡೋದು?
ನಾನು ಕೃಷಿ ಬೆಳೆ ಮೊದಲಿಗೆ ಒಂದು ಸ್ವಲ್ಪ ಬೆಳೆದಿದ್ದೆ. ಆ ನಂತರ ಹೊಟ್ಟೆ ಬಿಟ್ಟು ಜುಟ್ಟಿಗೆ ಬಂದೆ. ಮಲ್ಲಿಗೆ ಬೆಳೆಗಾರ ನಾನು. ಅಮ್ಮ ನಿಮ್ಮದೇ ಬೆಳೆದರ ಜಾಸ್ತಿ ಮಲ್ಲಿಗೆ ಬೆಳೆ. ಅದರಾಗೆ ಸ್ವಲ್ಪ ಸಮೃದ್ಧನಾದೆ. ಆಮೇಲೆ ಮಕ್ಕಳೆಲ್ಲ ಊರಿಗೆ ಬರೆದಂಗೆ ಆತು, ಕಾನೂನುಗಳು ತೊಡಕು, ಮಕ್ಕಳು ಯಾರು ಕಕ್ಕಬಾರ್ದಲ್ಲ ಇವಾಗ. ಅದಕ್ಕಾಗಿ ಆ ಗಿಡಗಳಲ್ಲಿ ಮರದ ಬೆಳೆಗಳನ್ನು ಮಾಡಿ ಇವಾಗ ಏನಾಯಿತು, ಒಂದು ಕಡೆಗೆ ನೇರಳೆ ಗಿಡ, ಒಂದು ಕಡೆಗೆ ಬೆಟ್ಟದ ನೆಲ್ಲಿ, ಒಂದು ಕಡೆಗೆ ಬೇಲ್ದಣ್ಣಿ ಗಿಡ. ಉಡ್ಡೆ ಹಾಕೋದು ಅಂತೀರಿ, ಬೆಳೆಹಣ್ಣು ಅಂತೀರಿ, ನೀವೇನಂತೀರಿ? ಬೆಳವಿನ ಹಣ್ಣು. ಬೆಳವಿನ ಹಣ್ಣಿನ ಗಿಡ ಹಾಕಿಬಿಟ್ಟೆ. ಯಾಕೆ ಬೆಳವಿನ ಹಣ್ಣಿನ ಗಿಡ ಹಾಕಿದೆ ಅಂತಂದ್ರೆ ಅದು ಒಂದು ಕಥೆನೇ. ನಮ್ಮೂರಲ್ಲಿ 1986ರಲ್ಲಿ ಒಂದು ದೊಡ್ಡ ಬರ ಬಂತು. ಹುಲಿ ಕೆರೆ ನಮ್ಮ ಊರು. ಆ ಕೆರೆ ಒಣಗೋತು, ಹಳ್ಳ ಬಚ್ಚೋತು. ಎಲ್ಲ ತೆಂಗಿನ ತೋಟಗಳು ಅವರು ಪಾಂಡ್ರಂಗಾಚಾರ್ಯ ಅಡಿಕೆ ತೋಟ ತೋರಿಸಿದ್ರಲ್ಲಿ ಇನ್ನೂ ಸ್ವಲ್ಪ ಸುಳಿನೆಲ್ಲ ಇದ್ವು. ನಮ್ಮವೆಲ್ಲ ಸೆಂಡ್ ಕೊಡ್ತಿದ್ದು ತೆಂಗಿನ ಮರಗಳು, ಅಡಿಕೆ ಮರಗಳೆಲ್ಲ, ತೆಂಗಿನ ಮರಗಳೇ ಎಲ್ಲ ಸುತ್ತೋದು. ಅವಾಗ ಹುಣಸೆ ಮರ ಬೇಲದ ಮರ ಉಳಿದಿತ್ತು. ಹುಣಸೆ ಮರ ಬೇಲದ ಮರ ಉಳಿದಿತ್ತು. ನನಗೆ ಹುಣಸೆ ಮರದ ಮೇಲೆ ಹೆಚ್ಚು ಇಷ್ಟ ಬರಲಿಲ್ಲ. ಯಾಕಂದರೆ ಸ್ಕಿಲ್ ಲೇಬರ್ ಬೇಕು ಬಡಿಲಿಕ್ಕೆ, ಕೆಳಗೆ ಆರಿಸಲಿಕ್ಕೆ ಎಣ್ಣಾಡಬೇಕು, ಆ ನಂತರ ತುಂಬಿಕೊಂಡು ಅಂಗಳದಾಗೆ ಒಣಗಿ ಹಾಕಬೇಕು, ಬಳೆ ಬಡಿಬೇಕು, ಆಮೇಲೆ ಕುಟ್ಟಬೇಕು, ಸೋಸಬೇಕು, ಪಿಚ್ಚಿಗೆ ತೆಗಿಬೇಕು, ನಾರು ತೆಗಿಬೇಕು, ಆಮೇಲೆ ಪ್ಯಾಕ್ ಮಾಡಬೇಕು. ಇಷ್ಟೆಲ್ಲ ಕೆಲಸ ಐತೆ. ಅದು ನಮ್ಮ ಟೈಮಿಗೆ ಸರಿಗೆ ಆಗಲ್ಲ. ಈಗ ಅಯ್ಯಪ್ಪ ದೊಡ್ಡ ಸವಾಸ ಮರ ಮಾಡ್ತಾ ಇದ್ದೆಲ್ಲ, ನಮ್ಮ ಯಜಮಾನರು ಮಾಡಿದ ಮರಗಳಿದ್ವು, ಅದನ್ನೆಲ್ಲ ಅನುಭವಿಸ್ತಾ ಇದ್ದೆಲ್ಲ. ಆಮೇಲೆ ನಮ್ಮೂರಲ್ಲಿ ಬೆಳ್ಳೆಣ್ಣಿನ ಮರ ಇದ್ವು. ಸುಡುಗಾಡು ಬೆಳ್ಳೆ ಒಂದಿತ್ತು, ಇದನ್ನು ನಮ್ಮ ಪಕ್ಕ ತೋಟದ್ದು. ಅದು ಬೆಳ್ಳೆಣ್ಣಿನ ತಗೊಂಡು ಬಂದು ಮನೆಗೆ ಇಟ್ಕೊಂಡ್ಬಿಟ್ರೆ ಮುಗಿದೆವು. ಒಂದೇ ಟಚ್, ಇದಕ್ಕೆ 7 ಟಚ್ಚು, ಹುಣಸೆಗೆ 7 ಟಚ್ಚು, ಬೇಲಕ್ಕೆ 1 ಟಚ್ಚು. ಆಮೇಲೆ ಒಂದು ಕಂಪೇರ್ ಸ್ಟಡಿ ಅಂತ ಮಾಡ್ತಾರೆ, ಸ್ವಲ್ಪ ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ತೌಲನಿಕ ಅಧ್ಯಯನ ಅಂತ ಅಂತಾರೆ. ಅದಕ್ಕೆ ಕಂಪೇರ್ ಸ್ಟಡಿ ಅಂತ ಮಾಡ್ತಾರೆ. ಅವಾಗ ನಮ್ಮ ಏರಿಯಾದ ತೆಂಗಿನಕಾಯಿ ಇಳುವರಿ ಎಷ್ಟು ಅಂತ ಯಾವುದೋ ಪುಸ್ತಕ ನೋಡಿದಾಗ 85ರಿಂದ 100 ತೆಂಗಿನಕಾಯಿ ಇಳುವರಿ ಇತ್ತು. 85 ಇತ್ತು. ಅವತ್ತಿನ ಬೆಲೆ 50 ಪೈಸಕ್ಕೊಂದು ತೆಂಗಿನಕಾಯಿ. 50 ಪೈಸೆ ಇಂಟು 80 45 ರೂಪಾಯಿ ನನಗೆ ಒಂದು ಮರದಿಂದ ಆದಾಯ ಬರ್ತಾ ಇತ್ತು. ಇದು 45 ರೂಪಾಯಿ. ಅದೇ ಒಂದು ಬೇಲದ ಹಣ್ಣಿನ ಮರ ನೋಡಿ ಎಷ್ಟು ಹಣ್ಣು ಬಿಟ್ಟಿದ್ದಾವೆ. ಬೇಲದ ಹಣ್ಣು ನೋಡಿದ್ರೆ 5 ಪೈಸಕ್ಕೊಂದಿತ್ತು. 5 ಪೈಸಕ್ಕೊಂದ್ರಂತೆ ಬೇಲದ ಹಣ್ಣನ್ನ ಲೆಕ್ಕ ಹಾಕಿದೆ. ಈ ಕಡೆ ತೆಂಗಿನಕಾಯಿನ ಲೆಕ್ಕ ಹಾಕಿದೆ. ಈ ಲೆಕ್ಕ ಹಾಕಿದಾಗ ಏನಾಗ್ಬಿಟ್ಟು, ಬೇಲದ ಹಣ್ಣು ತೆಂಗಿನವರೆಗಿಂತ ಎಷ್ಟೋ ಪಟ್ಟು ಜಾಸ್ತಿ ಅಲ್ಲ ಅಂತ ನನಗೆ ಗೊತ್ತಾಗಿತ್ತು. ಕನಸು ಕಟ್ಟಬೇಕು. ಕನಸುಗಾರರು ಯಾರಂತಂದ್ರೆ ನೀವೇನು ಹೇಳ್ತೀರಿ? ರವಿಚಂದ್ರನ್ ಅಂತೀರಿ, ನೀವೇ ಅಂತಂದ್ರಿ. ಅವಾಗ ನಾನೇನು ಮಾಡಿದೆ, ಕನಸು ಕಟ್ಟಿ ಈಸಕ್ಕೊಂದು ಬೇರೆ ಬಿಟ್ಟೆ ತೆಂಗಿನ ಬೆಳೆಗಿಂತ 3-4 ಪಟ್ಟು ಆದಾಯ ಜಾಸ್ತಿ ಆಗ್ತತ್ತಲ್ಲ, ಇದನ್ನ ಯಾಕೆ ಮಾಡಬಾರ್ದು? ಮನೋಮಯ ಶಿಲ್ಪಿ ಅಂತ ನಮ್ಮ ಅಜ್ಜ ಹೇಳ್ತಾ ಇತ್ತು. ಮನೋ ಅಂದರೆ ಮತ್ತಿಗೆ ಮನಸ್ಸಿನಾಗ ಏನೋ ಒಂದು ವಿಷಯ ಬರುತ್ತೆ. ಇದು ಮನೋ, ಅದು ಗಣಪತಿ. ಮಯ ಅಂತಂದರೆ ಅದು ಮಾಡ್ಲಿಕ್ಕೆ ಏನು ಮಾಡ್ಬೇಕನ್ನೋದೇನೆ ಸರಸ್ವತಿ. ಮಯ ಶಿಲ್ಪಿ ಅಂತಂದರೆ ಅದನ್ನೆರಡೂ ಸೇರಿಸಿ ನಾವು ನಮ್ಮ ಶ್ರಮ ಹಾಕಿಬಿಟ್ಟು ಕೆಲಸ ಮಾಡಿದಾಗ ಶಿಲ್ಪಿ ಅದನ್ನು ಕಡ್ದಾಗ ಮೂರ್ತಿ ಆಗುತ್ತೆ. ಅವಾಗ ಅದಕ್ಕೆ ಪೂಜೆ ಆಗುತ್ತೆ. ಹಂಗೆ ನಾವು ಅದನ್ನೆಲ್ಲ ಮಾಡ್ಕೊಂಡಾಗ ನಮಗೆ ಅವಾಗ ಲಕ್ಷ್ಮಿ ಕಾಣುತ್ತೆ. ನಮ್ಮ ಶ್ರಮ ಬೀಳಬೇಕು. ಈಗ ಮನೋ ಮತ್ತು ಮಯ ಸೇರಿಸ್ಬಿಟ್ಟು ನಮ್ಮ ಶ್ರಮನ ನಾವು ಕೂಡಿಸಿಬಿಟ್ರೆ ಏನಾಗ್ಬಿಡ್ತು, ಅದು ಬಂದುಬಿಟ್ರೆ ಬೆಳ್ಳೆಹಣ್ಣಿನ ಗಿಡ ಬೆಳೆದ್ಬಿಟ್ಟು ಹಾಕಿತ್ತು 100 ಗಿಡ. ನಾನು ಭಾರಿ ಸೋಮಾರಿ, ಒಂದೇದು ಭಾರಿ ದಡ್ಡ. ನಾನು 100 ಗಿಡ ಹಾಕಿದರೆ ಫೆನ್ಸಿಂಗ್ ಇದ್ದಿಲ್ಲ. 3 ಸಲ ಸ್ಟೇಷನ್ಗೆ ಹೋಗಿದ್ದೀನಿ. ಮೇಕೆ ಎತ್ತಾಗೆ, ಕುರಿ ಎತ್ತಾಗೆ ಒದ್ದಿಸ್ಕೊಂಡು ಅವ್ರಿಗೆ ನಾನು ನೈಸರ್ಗಿಕ ಕೃಷಿ ಪುಸ್ತಕ ಓದ್ಬಿಟ್ಟಿದ್ದೆ, ಕುಕ್ಕೋಕ ಅವರು ಇವರು ಅಂತ. ನಾನು ಹೊಲ್ದಾಗ ಬೇಸಾಯ ಮಾಡ್ತಿದ್ದಲ್ಲ, ಹುಲ್ಲು ಚೆನ್ನಾಗಿ ಬೆಳೆದ್ಬಿಟ್ಟು ಅವ್ರು ಬಂದ್ಬಿಟ್ಟು ಬಿಡೋರು. ಅವರಿಗೆ ಕುರಿ ಕೊಟ್ಬಿಟ್ಟು ನನಗೆ ಗಿಡ ಉಳಿಬೇಕು. ಇಲ್ಲಿ ಹೋರಾಟ ಇತ್ತು. ಅಲ್ಲಿಗೆ ಏನಾಯ್ತು, 30 ಮರಗಳು ಹೋಯ್ತು. 30 ಮರಗಳಿಗೆ ಇವತ್ತು ನನಗೆ ಅದು ಸೌಳು ಭೂಮಿ, ಕರ್ರ ಭೂಮಿ ಯಾವ ಎಲ್ಲಿ ಅಲ್ಲಿ ನನ್ನ ಪಕ್ಕದಲ್ಲಿ ಯಾವ ನೇರು ಮಾಡೇ ಇಲ್ಲ ಯಾರು ಇವತ್ತು. ನಾನು ಆಗಿರೋ ಸೌಳು ಭೂಮಿಯಾಗೆ ಕರ್ರ ಭೂಮಿ. ಆ 30 ಮರಗಳು ಬಂದುಬಿಟ್ವಲ್ಲ, ಇವಾಗ ಅವೇ ನನಗೆ 3-4 ಲಕ್ಷ ದುಡ್ಡು ಹಾಕಿ ಇನ್ನೂ ಜಾಸ್ತಿ ಮಾಡಿ ಹಣ್ಣು ಮಾಡಿದರೆ 3 ಲಕ್ಷ ಅಂತವೆ. ಇನ್ನು ಮೌಲ್ಯವರ್ಧನೆ ಮಾಡಿದ್ದು ಎಷ್ಟಾಗುತ್ತೆ ಲೆಕ್ಕ ಇಲ್ಲ, ಬಿಟ್ಟಿಲ್ಲ. ಮಳೆಗರೆದ ಹನಿ ಹನಿಗೆ ಭೂತಾಯಿ ಬರವಡೆ ಲೆಕ್ಕ, ಚಿಗುರೊಡೆದ ಎಲೆಗೆ ವನದೇವಿ ಇಡುವಳೆ ಲೆಕ್ಕ, ಕೂಡದ ಕಳೆಯದ ಆ ಲೆಕ್ಕ, ಕೂಡುವ ಕಳೆಯುವ ಈ ಲೆಕ್ಕ, ಯಾರಿಗೆ ಬೇಕು ಈ ಲೆಕ್ಕ ಅಂತ ಶುಭಮಂಗಳ ಸಿನಿಮದ ಹಾಡು, ನಂದಲ್ಲ. ಹೀಗೆ ನಾವು ಕಂಪ್ಲೀಟ್ ಏನಾಯಿತು ಅಂತಂದರೆ, ಈ ಬೇಲದ ಹಣ್ಣು ನನ್ನ ಬೇಲ್ದಣ್ಣೇನು ಬೆಳೆದ್ಬಿಟ್ಟೆ. ಅದನ್ನ ಮಾರದಲ್ಲಿ ಮಾರ್ಕೆಟ್ ಇಲ್ಲಲ್ಲ. ನನಗೆ 3 ಜನ ಗಂಡು ಮಕ್ಕಳು.
ನನ್ನ ಮಕ್ಕಳು ನನಗೆ ಭಾರಿ ಕಷ್ಟ ಓದಲಿಕ್ಕೆ ಹಾಸಿಗೆ ಎಲ್ಲ ಆಗಿತ್ತು, ಹಾಗಾಗಿದ್ದೆ. ಮಕ್ಕಳು ಸಣ್ಣದಿದ್ರು, ನನಗೆ ಓದಿಸೋದು ಭಾರಿ ಕಷ್ಟ ಆಗಿತ್ತು. ನಮ್ಮ ಮಕ್ಕಳನ್ನ ನಾನು ಚಿತ್ರದುರ್ಗದಾಗೆ ನಡುಬೀದಿ ನಾರಾಯಣ ಅಂತ ಒಂದು ನಾಟಕ ನೋಡಿದ್ದೆ. ಮಾಸ್ಟರ್ ಹಿರಣ್ಣಯ್ಯ ಅವನು ಮಾಲಿಯಾಗಿ ಬಂದ ಕಪ್ಪು ಲೋಟ ತೊಳೆಯೋಕ್ಕೆ ಓಡ್ಲಿಕ್ಕೆ ಬಂದು ನಾವು ಓನರ್ ಆಗಿಬಿಡ್ತಾನೆ. ಹಂಗೆ ನಮ್ಮ ಮಕ್ಕಳಿಗೆ ನಾವ್ಯಾಕೆ ಔಟ್ಡೋರ್ ಎಜುಕೇಷನ್ ಕೊಡಬಾರ್ದು ಅಂತ ಒಂದು ಆಲೋಚನೆ ಬಂತು. ನನ್ನ ಮಕ್ಕಳಿಗೆ ಅವನು ಸೈಕಲ್ ಶಾಪ್ ಮಾಡಿದ್ದಾನೆ, ಹೂವು ಮಾರಿದ್ದಾನೆ, ಬ್ರೆಡ್ ಮಾರಿದ್ದಾನೆ, ಏನೆಲ್ಲ ಮಾಡಿದ್ದಾನೆ, ಜೊತೆಗೆ ಡಿಗ್ರಿನೂ ಮಾಡಿದ್ದಾನೆ. ಏನ್ರಮ್ಮ ಹೀಗೆ ಔಟ್ಡೋರ್ ಎಜುಕೇಷನ್ ಎಲ್ಲ ಕೊಟ್ವಿ. ನಮ್ಮ ಮಕ್ಕಳೇ ಮಾಡಿದ್ರು. ನಾನು ಬೆಳೆದೈಟ್ಲೆ ನಮ್ಮ ಮಕ್ಕಳು ಹೈವೇ ನಾನು ಎಲ್ಲ ಸೀಳ್ಕೊಂಡು ಹೋಗ್ಬಿಟ್ಟಿದ್ದೆ. ಈ 2 ಎಕರೆಗೆ ಅರ್ಧ ಎಕರೆ ಹೈವೇಗೆ ಹೋಗ್ಬಿಟ್ಟಿದ್ದೇವ. ಅವಾಗ ನಾವೀಗ ಏನು ಮಾಡಿದ್ವಿ ಅಂದರೆ ನನ್ನ ಮಕ್ಕಳು ಸ್ವಲ್ಪ ಜಾಣತನ ಬಂತು. ನಾವು ಎಲ್ಲ ವಿದ್ಯಾವಂತರನ್ನೇ ಮಾಡಿಬಿಟ್ಟಿದ್ದೀವಿ, ಬುದ್ಧಿವಂತರನ್ನ ಮಾಡಿಲ್ಲ ನಾವು ಭಾಳ ಜನನ. ನಮ್ಮ ಮಕ್ಕಳೇ ಮಾಡಿಬಿಟ್ರು ಅಂದರೆ ಅಲ್ಲಿ ಒಂದು ಹೈವೇಗೆ ಒಂದು ಸಣ್ಣದಾಗಿ ಜ್ಯೂಸ್ ಸ್ಟಾಲ್ ಇಟ್ಬಿಟ್ಟು ಬೆಳ್ಳುಳ್ಳಿ ಜ್ಯೂಸ್ ಕೊಟ್ಟರೆ ಹೆಂಗೆ ಜನಗಳಿಗೆ, ಬೇಲ್ದಣ್ಣಿ ಜ್ಯೂಸ್ ಕರ್ನಾಟಕದಾಗ ಎಲ್ಲಿ ಕೊಡಲ್ಲ. ಇವು ಸಣ್ಣದಾಗಿ ಚಾಲು ಮಾಡಿಬಿಟ್ರು, ಕಾರ್ಗಳು ಪೈ ಪೈ ಅಂತ ನಿಲ್ಸಕ್ಕೆ. ಹಂಗೆ ಬೇಲ್ದಣ್ಣಿ ಜ್ಯೂಸ್ ಸಿಗ್ತದೆ ಅಂತ ಬಿಡ್ರು. ಜೊತೆಗೆ ನಾವೇನು ಮಾಡಿದ್ವಿ, ಬೇಲ್ದಂಡೆಗೆ ಇನ್ನೂ ಏನೇನು ಮಾಡ್ಬೋದು ಅಂತ ಇನೋವೇಷನ್ ಚಾಲು ಮಾಡಿದ್ವಿ. ಸಂಶೋಧನೆ ಅಂತೀವಲ್ಲ ಅದನ್ನು ನಾವು ಚಾಲು ಮಾಡಿದ್ವಿ. ಬೇಲ್ದಣ್ಣಿಂದು ಬರ್ಫಿ ಮಾಡಿದ್ವಿ, ಬೇಲ್ದಣ್ಣಿಂದು ಜಾಮ್ ಮಾಡಿದ್ವಿ, ಬೇಲ್ದಣ್ಣಿಂದು ಪೌಡ್ರ್ ಮಾಡಿದ್ವಿ, ಬೇಲ್ದಣ್ಣಿಂದು ಎನರ್ಜಿ ಡ್ರಿಂಕ್ ಅಂತ ಒಂದು ಮಾಡಿದ್ವಿ. ಎಷ್ಟು ಉತ್ಪನ್ನ ಆದ್ವು ಬೇಲ್ದಣ್ಣವೇ. ಆಮೇಲೆ ಈಗೂ ಒಂದು ಇನೋವೇಷನ್ ಆಗಿದೆ, ನಾವು ಹೊರಗೆ ಬಿಟ್ಟಿಲ್ಲ. ಬೇಲ್ದಣ್ಣಿಂದು ಉಪ್ಪಿನಕಾಯಿ ಮಾಡಿದ್ವಿ, ಇನ್ನು ಹೊರಗೆ ಬಿಟ್ಟಿಲ್ಲ. ಬೇಲ್ದಣ್ಣಿಂದು ಈಗೊಂದು ವಾಷಿಂಗ್ ಪೌಡರ್ ಮಾಡಿದ್ವಿ. ಈ ಸೋಪ್ ಇಟ್ಟಿದ್ರಲ್ಲ, ಆ ಸೋಪ್ ತೊಳೆದು ನೀರು ಎಲ್ಲಿಗೆ ಹೋಗುತ್ತೆ? ಅಲ್ಲಪ್ಪ, ಭೂಮಿಗೆ ಹೋಗುತ್ತಾನೆ, ಕೆಮಿಕಲ್ ತಾನೆ. ಅದನ್ನ ಹಿಂದಿನ ಕಾಲದಾಗ ನಮ್ಮಮ್ಮ ಸೌಳು ಹಾಕಿ ಪಾತ್ರೆ ತಿಕ್ತಾ ಇತ್ತಲ್ಲ, ಹಳೆ ಯೋಚನೆ ಬಂತು. ಯಾಕಪ್ಪ ಅಂದ್ರೆ ಹಿಂದೆ ಈಗ 2 ತಿಂಗಳ ಹಿಂದೆ ಏನಾಯ್ತು ಅಂದ್ರೆ ನಮ್ಮ ಮನೆ ಮುಂದೆ 3 ಹುಣಸೆ ಮರ ಅದಾವ. ನಾನು ಹಾಕಿದೆವು ಹುಣಸೆ ಹೂ ಜಗ್ಗ ಸುರಿದು ಬಿಟ್ಟತ್ತೆ. ನಾನು ಅದ್ರ ಮೇಲೆ ಕಾಲಿಟ್ಕೊಂಡು ಹೋಗಕ್ಕೆ ನನಗೆ ಅಯ್ಯಯ್ಯೋ ಹೆಂಗಪ್ಪ ಇಡ್ಲಿ ಹೂವಿನ ಹಾಸಿಗೆ ಅಂತ ಯಾರನ್ನ ಅಂದ್ರೆ ನನಗೆ ಅದನ್ನ ಆ ಹೂವನ್ನ ನಾವು ಗಡಿಸೆಪ್ ಮಾಡ್ಕೊಂಡು ಊಟ ಮಾಡ್ತೀವಿ, ಅದನ್ನ ತುಳಿಬೇಕಲ್ಲಪ್ಪ ಅಂತ ಸಂಕಟ. ಅದಕ್ಕೆ ಏನು ಮಾಡಿದೆ, ಬೆಳಕಲ್ಲಿ ತೆಗ್ಲಿ ನಾನೇನು ಮಾಡ್ತೀನಪ್ಪ ಅಂತಂದ್ರೆ ನಮ್ಮ ಓನರ್ಗಳು ಬರೋದಕ್ಕಿಂತ ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕಲ್ಲ, ಕಸ ಹೊಡಿಯೋದು, ಸಗಣಿ ಹೊಡಿಯೋದು. ಆಮೇಲೆ ನಮ್ಮ ಓನರ್ಸ್ ಬರ್ತಾರೆ 9:30ವರೆಗೆ. ಅಷ್ಟೊತ್ತಿಗೆ ನಾನು ಎಲ್ಪಾರ್ಗೂ ಕ್ಲೀನರ್ ಕೆಲಸ ಮಾಡ್ತೀನಿ. ಅಲ್ಲ ಸತ್ಯ, ನಾವು ಸಣ್ಣದಾಗಬೇಕು, ದೊಡ್ಡದಾಗ ಹೋಗ್ಬಾರ್ದು. ಅವಾಗ ಹುಣಸೆ ಹೂವೆಲ್ಲ ದುಂಡುಗಿಟ್ಟೆ. ನಮ್ಮ ಡ್ರೈಯರ್ ಇದೆ. ಹಿಂಗೆ ಇವ್ರು ಹೆಂಗೆ ಸೋಲಾರು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೋ ಹಾಗೆ ಇಲಾಖೆ ನನಗೆ ನನ್ನ ಕಾಂಟ್ರಿಬ್ಯೂಷನ್ ಇಷ್ಟು ಕಟ್ಟಿದೆ. ನನಗೆ ಒಂದು ಡ್ರೈಯರ್ ಕೊಟ್ಟತೆ. ಆ ಡ್ರೈಯರ್ನೇ ಒಣಗಿಸ್ದೆ, ಪೌಡ್ರ್ ಮಾಡಿದೆ. ಆ ಹುಣಸೆ ಹೂವನ್ನ ಫರ್ಟಿಲೈಸರ್ಗೆ ಹಾಕಿ ಎಂಟು ಬೀಳೋದವಲ್ಲ ನನಗೆ ಪೌಡ್ರ್ ಮಾಡ್ಕೊಂಡೆ. ಆಮೇಲೆ ಬೆಳ್ಳೆಣ್ಣೆ ಚಿಪ್ಪು ಬರ್ತದಲ್ಲ, ಹಣ್ಣು ತೆಗೆದ ಮೇಲೆ ಆ ಚಿಪ್ಪನ್ನ ಏನು ಮಾಡಬೇಕು ಅನ್ನೋ ಒಂದು ಆಲೋಚನೆ ಬಂದಿತ್ತು. ಆ ಚಿಪ್ಪನ್ನ ಪೌಡ್ರ್ ಮಾಡಿದೆ. ಇದನ್ನು ಹುಣಸೆ ಹೂವಿಂದು ಪೌಡ್ರ್ ಮಾಡಿದೆ. ಇವೆರಡು ಪೌಡ್ರಿಗೆ ಆಮೇಲೆ ಮಿಲೆಟ್ಸ್ ಕೃಷಿ ಮಾಡ್ತೀವಲ್ಲ, ಅದು ತೌಡು ಅದಕ್ಕೆ ಸೇರಿಸಿದೆ. ತೌಡು ಹಾಕಿ ತಿಕ್ತಕ್ಕಂಥ ಪರಂಪರೆ ಇತ್ತು. ಅದ್ರ ಜೊತೆಗೆ ಮತ್ತಿನ್ನೇನು ಮಾಡಿದೆ, ಯಾವ್ಯಾವುದು ಮಿಲೆಟ್ಸ್ ಪೌಡ್ರು, ಹುಣಸೆ ಹೂವಿನ ಪೌಡ್ರು, ಬೇಲ್ದ ಹಣ್ಣಿನ ಚಿಪ್ಪಿನ ಪೌಡ್ರು, ಜೊತೆಗೆ ನಾವು ದಿನ ಪೇಡ ಮಾಡ್ತೀವಿ ಒಲೆಯಲ್ಲಿ. ಆ ಮಿಲೆಟ್ಸ್ ಪೌಡ್ರ್ ಜೊತೆಗೆ ಒಲೆ ಬೂದಿ 4 ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ನಮ್ಗೆ ಯಾರಾಗ ಎಷ್ಟು ಬಂದರು ಹಣ ಆಯ್ತು ಮನೆಗೆ ತಿಟ್ಟು ನೋಡಿ ಅಂದೆ. ಒಂದ್ಸಲ ತಾಂಡು ಹೋದಾಗ ತಿರುಗಿಸಲು ಬಂದಾಗ ನನಗೆ ಒಂದು 5 kg ಕೊಟ್ಟಣ. ಈಗ ನಿಮ್ಮ ಜಿಲ್ಲೆ ಬೆಳಗಟ್ಟ ಹುಡುಗ ನೈಸರ್ಗಿಕ ಕೃಷಿ ಮಾಡ್ತಾನೆ. ನಮಗೆ ಗೋಮೂತ್ರ ಮಜ್ಜಿಗೆ ಅವರಿಗೆಲ್ಲ ಖರೀದಿ ಕೊಡ್ತೀವಿ. ನಾವು ಬಹಳ ಜನ ನನ್ನ ಹತ್ರ ಕೊಡ್ತಾರೆ. ಅದನ್ನೆಲ್ಲ ಅವ್ರಿಗೆ ಸಪೋರ್ಟ್ ಮಾಡೋ ಕೆಲಸಗಳು ಜೊತೆ ಮಾಡ್ತಾ ಇದೀವಿ. ಸಾಮಾಜಿಕ ಒಂದು ಕೆಲಸ ಅಂತ ಅತಿ ಕಡಿಮೆ ಬೆಲೆಗೆ ಅವನ್ನೆಲ್ಲ ಕೊಡ್ತೀವಿ. ಆ ವಾಷಿಂಗ್ ಪೌಡರ್ ನಿರ್ಮಾ ಅಂತ ಏನು ಅಡ್ವರ್ಟೈಸ್ಗಳು ಬರ್ತವೆ, ಸುಳ್ಳೆ ಅಡ್ವರ್ಟೈಸ್ಗಳನ್ನ ಎಷ್ಟು ಚೆನ್ನಾಗಿ ನಂಬ್ತೀವಿ. ನಿಜವಾದ ನಾವು ನಂಬುತ್ತೇ ಇಲ್ಲ. ನಿಜ ಏನು ಸುಳ್ಳೇನು ನಾವು ತಿಳಿದ್ವಿ. ಅದೆಲ್ಲ ಎಲ್ಲಿಗೆ ಹೋಗುತ್ತೆ, ಏನು ಅಪಾಯ ಮಾಡುತ್ತೆ, ಇವೆಲ್ಲ ನಾವು ಸ್ವಲ್ಪ ತಿಳ್ಕೊಂಡು ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕು. ನಮ್ಮ ಮನೆಗೆ 2 ದಿನಕ್ಕೊಂದು ಸೋಪ್ ಹೋಗೋ ಈ ಪಾತ್ರೆಗಳು ತಿಕ್ಕಕ್ಕೆ ಅದಕ್ಕೆ ಇರುತ್ತೆ. ಈಗ ಆ ಸೋಪಿನ ಕೆಲಸ ಕ್ಲೋಸ್ ಆಗ್ಬೇಕಲ್ಲ, ಅದಕ್ಕೆ ನಮ್ಮದೇ ಬೂದಿ, ನಮ್ಮದೇ ಬೆಳ್ಳುಳ್ಳಿ ಚಿಪ್ಪು, ನಮ್ಮದೇ ಹುಣಸೆ ಹೂವಿನ ಪುಡಿ, ನಮ್ಮದೇ ಮಿಲೆಟ್ ಪೌಡ್ರು, ಏನು ರೊಕ್ಕನೇ ಕೊಡೋದಿಲ್ಲ. ವಾಷಿಂಗ್ ಪೌಡರ್ ಆಗಿರೋದು ಹೌದೇ. ತಲೆ ಕೆಲಸ ಕೊಡಿ, ಪರಮಾತ್ಮ ತಲೆ ಕೊಟ್ಟಿದ್ದಾನೆ. ಏಸ್ತಿರ್ತೀವಿ ಗೊತ್ತೇ ಇಲ್ಲ, ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡಿ ಬಿಸಿ ಹಾಕಿ
ಹೌದಲ್ಲ. ಈ ರೀತಿ ಒಂದು ವಾಷಿಂಗ್ ಪೌಡರ್ ಹಾಕು, ಉಪ್ಪಿನಕಾಯಿ ಮಾಡಿದ್ವಿ ಬೇಲ್ದಣ್ಣೆಯಲ್ಲಿ. ಅದೇ ರೀತಿ ಹುಣಸೆ ಹಣ್ಣಲ್ಲಿ ಒಂದು 3-4 ವೆರೈಟಿ ಮಾಡ್ತೀವಿ ನಾವು. ಅದೇ ರೀತಿ ಬೆಟ್ಟದ ನೆಲ್ಲಿಕಾಯಲ್ಲಿ ಒಂದು 4-5 ವೆರೈಟಿ ಮಾಡ್ತೀವಿ. ಅದು ಹುಣಸೆ ಹಣ್ಣಲ್ಲಿ ಒಂದು ಲಾಲಿಪಾಪ್ ಮಾಡ್ತೀವಿ, ಅದನ್ನ ಕುಟ್ತೀವಿ. ಪುಟ್ಟ ಮಿಷನ್ ನೋಡಿದ್ರಲ್ಲ, ಟಕ್ ಟಕ 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 ಟಕ. ಈಗ ಅದನ್ನ ಕುಟ್ಟಿಬಿಟ್ಟು ಒಂದು ಕಡೆಗೆ ಹೋಗಿದ್ದೆ ನಾನು, ಅಲ್ಲಿ ಅದನ್ನ ಹುಂಚೆ ಚಿಗಳಿ ಅಂತಾರೆ. ಈ ಕಡೆ ಧಾರವಾಡ ಕಡೆಗೆ ಹೋದ್ರೆ ಅದು ಹುಂಚೆ ಚಿಗಳಿ ಅಂತಾರೆ. ಸಿಂಧನೂರು ಕಡೆಗೆ ಹೋದ್ರೆ ಜಜ್ಜಿಂಡಿ ಅಂತಾರೆ. ನಮ್ಮ ಕಡೆಗೆ ಬಂದ್ರೆ ಗುಟ್ಟಿಂಡಿ ಅಂತಾರೆ. ಮಂಗಳೂರು ಕಡೆಗೆ ಹೋದ್ರೆ ಇದನ್ನ ಏನಂತಾರೆ, ಕಟ್ಟಾ ಮಿಠಾ ಅಂತಾರೆ. ಅದನ್ನು ನಾನು ಇದನ್ನ ತಿಂದು ನೋಡಿದೆ. ನಾನೇ ಏನೇನು ಹಾಕ್ಬೇಕಂತ ಫಾರ್ಮುಲಾ ಎಲ್ಲ ನೋಡ್ತೀನಿ, ಕಂಡುಹಿಡಿದ್ವಿ. ಆಮೇಲೆ ತಿಂದು ನೋಡಿದೆ, ಸಣ್ಣ ಒಂಚೂರು ಹಣೆ ನೀರು ಬಂದು, ಕಾಳು ಮೆಣಸಿನ ಪೌಡ್ರ್ ಹಾಕಿರ್ತೀವಿ ಅದಕ್ಕೆ, ಬ್ಲ್ಯಾಕ್ ಪೆಪ್ಪರ್ ಅಂತಿರಲ್ಲ, ಸ್ವಲ್ಪ ಸಣ್ಣ ಚೂರು ನೀರು ಬಂದು ಏನೋ ತಿಂದರೆ ಒಂದು ಮಜಾದಿತ್ತು, ಖುಷಿ ಆಯ್ತು ನನಗೆ. ಅದಕ್ಕೆ ಅದಕ್ಕೊಂದು ಹೊಸ ಹೆಸರು ಇಟ್ಟೆ ನಾನು, ಮೈಂಡ್ ಫ್ರೆಶ್. ಹೆಸರು ಚೆನ್ನಾಗೈತಾ? ಅದಕ್ಕಿಂತ ಇವತ್ತಿಗೆ ಯಾರೋ ನನಗೆ ಮೈಂಡ್ ಫ್ರೆಶ್ ಆಗಿಲ್ಲ ಅಂತ ಹೇಳಿ. ಮೈಂಡ್ ಫ್ರೆಶ್, ಡೈಜೆಷನ್ ಫಾಸ್ಟ್, ಗ್ಯಾಸ್ಟ್ರಿಕ್ ಔಟ್. ಈ ರೀತಿ ಒಂದೊಳ್ಳೆ ಹುಡುಗ ಅದು. ಆಮೇಲೆ ಉತ್ತರ ಭಾರತಕ್ಕೆ ಹೋಗಿ ಗೀರಾಕಳುಗಳು ತಂದುಬಿಟ್ಟೆ. ಈ HF ಜರ್ಸಿ ಏನೆಲ್ಲ ಅಪಾಯಕಾರಿ, ಇವು A1 ಮಿಲ್ಕು, A2 ಮಿಲ್ಕು ಎಲ್ಲ ವಿಜ್ಞಾನಿಗಳು ಏನೇನೋ ಹೇಳ್ತಾರಲ್ಲ, ನಾವೆಲ್ಲ ನಂಬಿಡ್ತೀವಲ್ಲ. ಅದಕ್ಕಾಗಿ ನಮ್ಮ ವಯಸ್ಸರು ಎಷ್ಟಪ್ಪ, ನಮಗೆ ಸ್ವಲ್ಪ ಬಡತನ, ಸ್ವಲ್ಪ ಹೆಚ್ಚು ಹಾಲು ಕರಿಬೇಕಪ್ಪ, ಹಾಲಿನಾಗ ನಾವು ದುಡ್ಡು ಸ್ವಲ್ಪ ಸ್ವಾರ್ಥ ಬೇಡ. ಹಳ್ಳಿಕಾರ ಕಟ್ಬೋದಾಗಿತ್ತು. ಇವೇನು ಗೀರಾಕಳುಗಳು ಭಾಳ ಹಾಲು ಕರಿತೀವಿ ಅಂತ ಅಂದ್ಕೊಂಡು ಉತ್ತರ ಭಾರತಕ್ಕೆ ಹೋಗ್ಬಿಟ್ಟು ಅಲ್ಲಿ ಮಧ್ಯಪ್ರದೇಶಕ್ಕೆ ಹೋಗ್ಬಿಟ್ಟು ಒಂದು 5 ಆಟ ತಗೊಂಡು ಬಂದೆ ಇಟ್ಲೆ ಹಾಲು ಕರಿಯಕ್ಕೆ ಕತ್ತಿದ್ವಿ. ಅವಾಗ ತಂದವು ಯಾಕ ಕರಿಯಾಗಿದ್ದು, ಇನ್ನಿದ್ದವೆಲ್ಲ ಕಬ್ಬ ಆದವು ಕರುಗಳು ಅಂತ ಒಟ್ಟಿಗೆ 5 ತಂದಿದ್ದೆ. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ ಪ್ರತಿ ತಿಂಗಳು. ಅಲ್ಲಿ ನೋಡಿದ್ರೆ 80 ರೂಪಾಯಿ 90 ರೂಪಾಯಿ ಹಾಲಿನ ಬೆಲೆ. ಇಲ್ಲಿ ನಮ್ಮೂರಲ್ಲಿ ನೋಡಿದ್ರೆ ಡೈರಿಗೆ ಹಾಕಿದ್ರೆ 25 ರೂಪಾಯಿ. ನೀವು ಅಲ್ಲಿ 80 ರೂಪಾಯಿ, 25 ರೂಪಾಯಿ. ಒಂದು 50 ನಾನು ಹೆಂಗೆ ಮಾಡ್ಬೇಕಪ್ಪ, ಇದೊಂದು ನನಗೆ ಪ್ರಾಬ್ಲಮ್ ಆಗ್ತಲ್ಲ. 50 ರೂಪಾಯಿ ಮಾಡೋದು ಹೆಂಗೆ ಅಂತ ಒಂದು ಪ್ಲ್ಯಾನ್ ಮಾಡಿ, ಇವನು ಆ ಕಡೆಗೆಲ್ಲ ಧಾರವಾಡ ಕಡೆಗೆಲ್ಲ ಪೇಡ ಮಾಡಿ ಮಾಡ್ತಾರಲ್ಲ, ನಾನು ಪೇಡ ಮಾಡಿದರೆ 60 ರೂಪಾಯಿ ಹೋಗ್ಬಿಡ್ತು ನಂಗೆ ಅಂತ ಒಂದು ಆಲೋಚನೆ ಬಂತು. ಅಲ್ಲಿ ಹೋದಾಗ ಒಬ್ರು ಆತ್ಮೀಯರನ್ನ ಹಿಡ್ಕೊಂಡ್ಬಿಟ್ಟು ಅಣೆಯ ಪೇಡ ಮಾಡೋದು ಹೆಂಗೆ ಅಂದ್ಬಿಟ್ಟು ಅವರು ನನ್ನ ಹೆಚ್ಚಿಗೆಯಾಗಿ ಒಂದು 2-3 ತಾಸು ಈ ಲ್ಯಾಪ್ಟಾಪ್ ಹೊಡೆದುತ್ತೆ. ನನಗೆ ಅದು ಜ್ಞಾನ ಕೊಡಬೇಕು ಅಂತ ಭಾವನೆ, ನನ್ನ ಮೇಲೆ ಅಭಿಮಾನ. ಮೋಹನ್ ಏಣಿಗೆ ಅಂತ ಗಂಡ ಹೆಂಡತಿ ಇಬ್ರು ಸರ್ಕಸ್. ಲಾಸ್ಟಿಗೆ ಉತ್ತರ ಕೊಟ್ಟದ್ದೇನು ಗೊತ್ತಾ, ಪೇಟೆಂಟು, ಸೀಕ್ರೆಟು, ಬಿಸ್ನೆಸ್ಸು ಹೇಳ್ಕೊಡಲ್ಲ. ನನಗೆ ಯೋಚನೆ ಬಂತು, ನಮ್ಮಮ್ಮ ಮುದ್ದೆ ಮಾಡೋದು, ರೊಟ್ಟಿ ಮಾಡೋದು ಎಲ್ಲ ಪರಂಪರೆಗೆ ಕೆಲಸ ಹೋಗ್ತೀವಲ್ಲ, ಮುದ್ದೆ ಇದೇನಪ್ಪ ಅವತಾರ ಅಂತ ಮನಸ್ಸಿನಾಗ ಅಂದ್ಕೊಂಡೆ. ಆಮೇಲೆ ಬಂದೆ, ಸುಮ್ಮನೆ ಮನೆಗೆ ಬಂದಾಗ ಯೋಚನೆ ಮಾಡಿದೆ. ಮಹಾಭಾರತದ ಒಂದು ಕಥೆ ನೆನಪು ಬಂತು. ರಾಮಾಯಣದಲ್ಲಿ ಅಲ್ಲ, ಮಹಾಭಾರತದಲ್ಲಿ ಏಕಲವಿಗೆ ದ್ರೋಣಾಚಾರ್ಯ ಹೇಳ್ಕೊಟ್ಟಿದ್ರೆ ಅವನು ಬಿಲ್ವಿದ್ಯೆ ಕಲ್ತ್ಕೊಂಡಲ್ಲ. ಹಂಗೆ ನಮ್ಮ ಮಾಡುವಿಕೆ ನಮ್ಮ ಮುಂದಿನ ಹೆಜ್ಜೆಗಳನ್ನು ಹೇಳಿಕೊಡುವುದು ಅನ್ನೋದು ಗೊತ್ತಾಗ್ತದೆ. ಅದಕ್ಕಾಗಿ ನಾನು ಅವಾಗಲಿಂದ ನಾನೊಂದು ಪೇಡ ಮಾಡಲೇಬೇಕಂತ ನಿಂತ್ಕೊಂಡೆ. ಒಂದು 10-15 ದಿನ ಹಾಲೆಲ್ಲ ಕೇಳಿಸ್ಬಿಟ್ಟೆ. ನಮ್ಮ ಓನ್ ಮಿನಿಸ್ಟ್ರಿಂದ ಮಂಗಳಾರತಿ ದಿನ ಹಾಲು ಕೇಳ್ತದಲ್ಲ, ಕೇಳಿ ತಡ್ಕೊಂಬಕ್ಕೆ ಆಗ್ಬೇಕಲ್ಲ. ನಮ್ಮ ಉದ್ದೇಶ ಏನೇ ಇರಲಿ, ದಿನ ಹಾಲು ಕೇಳ್ತವಲ್ಲ, ನಿಮಗೆ ಗೊತ್ತಾಗಲ್ಲ ಅಂತಾರೆ. ಇಲ್ಲ ಕೇಳಿಸ್ಕೊಂಡೆ. ಆಮೇಲೆ ಒಂದು ಫಾರ್ಮುಲಾ ಸಿಕ್ತು, ಅದಕ್ಕೆ ಒಳ್ಳೆ ಚೆನ್ನಾಗಿತ್ತು. ಏನು ಮಾಡಿದೆ ಅಂದರೆ, ದೇಶೀಯ ಆಕಳದ ಹಾಲಿಗೆ ಹಸಿ ಕೊಬ್ಬರಿ, ಬಲಿತ ತೆಂಗಿನಕಾಯಿ ಕೊಬ್ಬರಿ ಬರುತ್ತಲ್ಲ, ಆ ಕೊಬ್ಬರಿ ಹಾಲು ಸೇರಿಸಿದೆ. ಕಾಯಿ ಹಾಲು ಅಂತ ನಾವೆಲ್ಲ ಯೂಸ್ ಮಾಡ್ತೀವಲ್ಲ ಸಂಭ್ರಮಾಚರಣೆಗಳಲ್ಲಿ, ಹೋಳಿಗೆಗೆ, ಇನ್ನೇ ಯಾವುದೇ ಹುಗ್ಗಿಗೆ. ಹಿಂದಿನ ಕಾಲದಾಗ ಭಾಳ ಹಾಲು ಕರಿಯೋದಿಲ್ಲಲ್ಲ, ಹಾಲಿನ ಹೊರತಿಗೆ ಕಾಯಿ ಹಾಲು ಅಂತ ಮಾಡ್ಕೊಂಡಿದ್ವಿ. ಆ ಕಾಯಿ ಹಾಲು ಹಾಕಿದರೆ ಇನ್ನೂ ಟೇಸ್ಟ್. ಈ ಹಾಲಿನ ಜೊತೆ ಕಾಯಿ ಹಾಲು ಸೇರಿಸಿದ್ರೆ ಇನ್ನೂ ಟೇಸ್ಟ್. ತಿಂದಿದ್ದೀಯಾ ಕೊಬ್ಬರಿ ಬೆಲ್ಲ, ತಾಂಬೂಲಕ್ಕೆ ನೀನು ಸವಿ, ಕೆಳಗೆ ಉಪ್ಪು ನೀರು ಕೊಡುವೆ, ಮೇಲೆ ಎಳ ನೀರಕ್ಕೆ ಕೊಡುವೆ ಅಂತ ಓದಿದ್ವಲ್ಲ. ಅದಕ್ಕೆ ಕಾಯಿ ಹಾಲು ಒಂದು ಸ್ವಲ್ಪ ಸೇರಿಸಿದ್ವಿ, ಇನ್ನೂ ರುಚಿ ಆಯಿತು. ಅದಕ್ಕೆ ಸಾವಯವ ಬೆಲ್ಲ ಸೇರಿಸಿದ್ವಿ, ಇನ್ನೂ ರುಚಿ ಹೆಚ್ಚಾಯಿತು. ಅದಕ್ಕೆ ಭಾಳ ರುಚಿ ಇತ್ತು. ಇಲ್ಲಿ ತೆಂಗಿನಕಾಯಿ ಕೊಬ್ಬರಿ ಹಾಲು ಜೊತೆಗೆ ಆಮೇಲೆ ನಮ್ಮ ದೇಶೀಯ ಆಕಳದ ಹಾಲು, ಅದಕ್ಕೆ ಸಾವಯವ ಬೆಲ್ಲದ ಸ್ವಾದ, ಈ 3 ಸೇರಿಸಿ ಒಂದು ಪೇಡ ಮಾಡಿದೆ. ಈ ದೇಶೀಯ ಆಕಳದಲ್ಲಿ ಹಾಲಿನಲ್ಲಿ ತುಪ್ಪ ಇದೆ, ತುಪ್ಪಕ್ಕೂ ಮೆಮೊರಿಗೆ ಕಂಟೆಂಟ್ ಇದೆ, ಭಾಳ ಒಳ್ಳೆಯದು ತಲೆಗೆ ಅಂತ. ಅದೇ ಹಸಿ ಕೊಬ್ಬರಿಯಲ್ಲಿ ಒರ್ಜಿನ್ ಕೋಕೋನಟ್ ಆಯಿಲ್ ಅಂತ ಮಾಡ್ತಾರೆ. ಆ ಒರ್ಜಿನ್ ಕೋಕೋನಟ್ ಆಯಿಲ್ನಲ್ಲಿ ಲಾರಿಕ್ ಆಸಿಡ್ ಇದೆ, ಅದು ತಾಯಿಯ ಎದೆ ಹಾಲಿಗೆ ಸಮ.
ಲಾರಿಕ್ ಆ್ಯಸಿಡ್ ಇನ್ಯಾವ್ರಿಗೂ ಇಲ್ಲ, ಅದನ್ನು ಇದ್ರೊಳಗೆ ಸೇರಿಸಿದೆ. ಇವೆರಡು ಸೇರಿ ಬುದ್ಧಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾವಲ್ಲ ಅಂತ ಒಂದು ಯೋಚನೆ. ನಾನೇನು ಟೆಸ್ಟ್ ಮಾಡಿಲ್ಲ ಸರ್, ಅದಕ್ಕೆ ಇದಕ್ಕೊಂದು ಹೊಸ ಹೆಸರು ಕೊಡಬೇಕಲ್ಲ ಅಂತ ಅಂದ್ಕೊಂಡು ಏನು ಮಾಡಿದೆ, ಆ ಪೇಡ ಭಾಳ ರುಚಿಕರವಾಗಿ ಬಂತು, ಭಾಳ ಚೆನ್ನಾಗಿ ಬಂತು. ಎಷ್ಟೋ ಸಲ ಫೇಲ್ ಆದಮೇಲೆ ಕಟ್ಕೊಂಡು ಪಾಸ್ ಮಾಡಿದರೆ ಮಾತ್ರ ಮುಂದ್ಕೊಟ್ಟು ಇಳಿದು ಹೋಗೋದಲ್ಲ, ಫೇಲ್ ಆಗಲಿ ಅಂತ ನಿಂತ್ಕೋಬೇಡಿ ದಯವಿಟ್ಟು ಯಾರು ಕಟ್ಕೊಂಡು ಪಾಸ್ ಮಾಡಿ. ಆ ಲಾಸ್ಟಿಗೆ ಏನಾಯ್ತು, ಇದೊಂದು ಪೇಡ ಫಾರ್ಮುಲಾ ಸಿಕ್ತು. ಅದನ್ನ ಇವಾಗ ಅದಕ್ಕೊಂದು ಹೊಸ ಹೆಸರು ಇಡಬೇಕಾಗಿತ್ತು. ನಾನು ಇವೆಲ್ಲ ಗುಣಗಳನ್ನ ಹೆಸರು ಇಡಬೇಕಂತ ಇದಕ್ಕೊಂದು ಒಳ್ಳೆಯ ಹೆಸರು ಇಟ್ಟೆ. ಏನು ಹೆಸರು ಇಟ್ಟೆ ಅಂದರೆ ಮೆಮೊರಿ ಪೇಡ. ಏನು ಹೆಸರು? ಮೆಮೊರಿ ಪೇಡ ಅಂತ ಇಟ್ಟೆ. ಅಪ್ಪ ನೀನು ಇದಕ್ಕೆ ಎಷ್ಟು ಕಷ್ಟಪಟ್ಟು ಏನೆಲ್ಲ ಮಾಡಿ ಶ್ರಮ ಆಗಿಬಿಟ್ಟಿದ್ದೀ, ನಿನ್ನ ಹೆಸರು ಇರ್ಬೇಕಪ್ಪ ಅಂತ ಇವಾಗ ನನ್ನ ಮಕ್ಕಳು ಅಭಿಮಾನಕ್ಕೆ ಸಜ್ಜೆಟ್ ಪೇಡ ಅಂತ ಮಾಡಿದೆ. ಅದು ಇರಲಿ ಬಿಡಪ್ಪ ಅಂತಂದ್ರೆ ನಾನು ಸುಮ್ಮನೆ ಒಟ್ಟಿಗೆ ಅದು ಮಾರಾಟ ಅಂತ ಆಗತ್ತಲ್ಲ, ಚೆನ್ನಾಗಾಗತ್ತಲ್ಲ, ನಾವೇ ಒಂದು ಪೇಡ ಮಾಡಿದ್ವಲ್ಲ. ಅದೇ ಪೇಡ ಸಾಮ್ರಾಜ್ಯಕ್ಕೆ ಒಂದು ಕಾರ್ಯಕ್ರಮ ಇತ್ತು, ತಗೊಂಡೋಗ್ಬಿಟ್ಟಿದ್ದೆ. 5 ದಿನದ ಕಾರ್ಯಕ್ರಮ. 2ನೇ ದಿನಕ್ಕೆ ನಮ್ಮ ಪೇಡ ಖರ್ಚಾದ್ರು. 3ನೇ ದಿನದಾಗ ರುಚಿ ಕಂಡರು ಬಂದರು, ನಿಮ್ಮ ಪೇಡ ಕೊಡಪ್ಪ ಇನ್ನೊಂದು ಬಾಕ್ಸ್ ಬೇಕಂದ್ರು. ಹಣ ಇಲ್ಲಣ್ಣ ಖಾಲಿ ಆಗಿಬಿಟ್ಟು ಬಂದೆ. ಏನಪ್ಪ ನಮ್ಮ ಪೇಡನೇ ಇಳಿಸ್ಬಿಟ್ಟು ಅದು. ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಾಗ ಖುಷಿ ಆಯಿತು, ಅದಕ್ಕಿಂತ ಖುಷಿ ಆಯಿತು. ಯಾಕಂದರೆ ಹೇಳ್ಕೊಡಲ್ಲ ಅನ್ನೋ ಸಾಮ್ರಾಜ್ಯದ ಮುಂದೆ ನನ್ನ ಪೇಡ ಪಾಸ್ ಆಗ್ತಲ್ಲ. ಇದನ್ನೆಲ್ಲರೂ ಯಾರಾದರೂ ಕಾಪಿ ಮಾಡಿಬಿಟ್ಟು ಟ್ಯಾಗ್ ಕೊಡಲಿ ಅಂತ ನನಗಾಗ. ಹೀಗೆ ನಮ್ಮ ಜರ್ನಿ ಬರೀ ಬೆಳೆಯುವುದರ ಕಡೆಗೆ, ಬೆಳೆಯುವುದು, ಕೆಲಸ ಮಾಡುವುದು ನಾವು ಶೂದ್ರದ ಕೆಲಸ ನಮಗನ್ಸೋದು. ನಾವು ವ್ಯಾಪಾರಸ್ಥರಾಗಬೇಕು. ನಾವು ಸಮೃದ್ಧಿ ಆಗಬೇಕಾದ್ರೆ ನಮ್ಮ ವಸ್ತುಗಳಿಗೆ ಕೌಶಲ್ಯವನ್ನು ತುಂಬಿ ರೂಪಾಂತರ ಮಾಡಿಬಿಟ್ಟು ನಾವು ವ್ಯಾಪಾರಸ್ಥರು ಆಗ್ತಕ್ಕಂಥ ಕಲೆನ ಕಲಿಬೇಕು. ನಾವು ಅವಾಗ ಏನಾಗುತ್ತೆ ಅಂದರೆ ನಮ್ಮ ಆರ್ಥಿಕ ಸ್ಥಿತಿ ಇನ್ನೊಂದು ಸ್ವಲ್ಪ ಎತ್ತರಕ್ಕೆ ಹೋಗುತ್ತೆ. ಬಯಲುನಾಡಿನಲ್ಲಿ ಈ ಮರ ಆಧಾರಿತ ಕೃಷಿ ಮಾಡಿದಾಗ ಸೋಲಾರ್ ಎನರ್ಜಿನ ರೈತರು ಜಾಸ್ತಿ ನಾವು ಯೂಸ್ ಮಾಡ್ಕೊಳ್ತೀವಿ. ಸೋಲಾರ್ ಎನರ್ಜಿ ಇದು ಗಿಡಗಳಿಗೂ ಬೇಕು, ರೈತರಿಗೂ ಬೇಕು. ಇದು ಅಪ್ರಧಾನವಾಗಿ ನಾವೇ ಸೃಷ್ಟಿ ಮಾಡಿಕೊಂಡು ನಮಗೆ ವೆಚ್ಚ ಇಲ್ಲದೆ ಇದನ್ನ ಸೋಲಾರ್ ಶಕ್ತಿನ ಬಳಕೆ ಮಾಡ್ತಕ್ಕಂಥ ವಿಧಾನನ ಸ್ವಲ್ಪ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಈ ಒಂದು ಬೇಲದ ಹಣ್ಣಿನ ಬೆಳೆ ಈ ಬರದ ನಾಡಿಗೆ ಒಂದು ವರ್ಷ ನೀವು ಬದುಕಿಸ್ಬಿಟ್ರೆ ನಿರಂತರ ಒಂದು ಆದಾಯದ ಬೆಳೆ ಆಗುತ್ತೆ. ಇದು 1 ಎಕರೆಗೆ ನಾವು ಬೇಲದ ಹಣ್ಣಿನ ತೋಟನ ವಿನ್ಯಾಸ ಮಾಡ್ಕೊಂಡ್ರೆ 4 ತೆಂಗಿನ ಮರಗಳ ಮಧ್ಯೆನೂ ನೀವು ಇಲ್ಲಿ ಹಿರಿಯೂರರು ಒಂದೊಂದು ಗಿಡ ಹಾಕ್ಬೋದು. ಅವಾಗ ತೆಂಗಿಗಿಂತ 4-6 ಪಟ್ಟು ಆದಾಯವೂ ಜಾಸ್ತಿ ಆಗುತ್ತೆ. ಆಮೇಲೆ ಬೇಲದಲ್ಲಿ ಪೆಕ್ಟಿನ್ ಅನ್ನೋ ರಾಸಾಯನಿಕ ಇದೆ, ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ. ರೈಬೋಫ್ಲಾವಿನ್ B2 ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ತಂಪುಕಾರಕ, ನಂಜುಹರ, ಪಿತ್ತಹರ, ಅದ್ಭುತ ಔಷಧಿಗಳ ಭಂಡಾರ. ಅದಕ್ಕಾಗಿ ಸ್ಥೂಲ ದೇಹ ಬಜ್ಜು ಹೊಟ್ಟೆ ಗಣಪಗೆ ಕಪಿತ್ತ ಜಂಬೂ ಫಲಸಾರ ಭಕ್ಷಿತು ಅಂತ ಮಂತ್ರ ಹೇಳಿದ್ದಾರೆ. ಕಪಿತ್ತ ಅಂದ್ರೆ ಬೇಲನೆ. ಇದ್ರ ಜೊತೆಗೆ ಬರೇ ಗಣಪತಿಗೆ ಒಂದೇ ಪ್ರಿಯ ಅಂತ ಅಲ್ಲ, ಇದು ಶಿವರಾತ್ರಿಯಲ್ಲಿ ಶಿವನಿಗೆ ಅಭಿಷೇಕ ಅಂತ ಬೇಲದ ಹಣ್ಣು ಅರ್ಪಣೆ ಮಾಡ್ತಾರೆ. ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ ಅಂತ ರಾಮನಿಗೂ ಅರ್ಪಣೆ ಮಾಡ್ತಾರೆ. ಆಮೇಲೆ ಇಲ್ಲಿ ಗೊಡಚಿಯಲ್ಲಿ ವೀರಭದ್ರ ಸ್ವಾಮಿ ಜಾತ್ರೆಗೆ ಬೇಲದ ಹಣ್ಣಿಂದೇ ಜಾತ್ರೆ. ಮಹಾರಾಷ್ಟ್ರದಲ್ಲಿ ಒಂದು ದುರ್ಗಾ ದೇವಸ್ಥಾನದಲ್ಲಿ ಬೇಲದ ಹಣ್ಣಿಂದ ಬರ್ಫಿ ಪ್ರಸಾದವಾಗಿ ಕೊಡ್ತಾ ಇದ್ದಾರೆ. ಈ ಬೇಲದ ಹಣ್ಣು ಶುಗರು, BP, ಕ್ಯಾನ್ಸರು, ಹೊಟ್ಟೆಯ ಎಲ್ಲ ಕಾಲಿಗೆ ಅದ್ಭುತವಾದ ಔಷಧಿಗಳ ಭಂಡಾರ ಆಗಿರೋದ್ರಿಂದ ಇವತ್ತಿನ ಟ್ರೆಂಡ್ಗೆ ಈ ಬೇಲದ ಹಣ್ಣನ್ನು ವಾಣಿಜ್ಯಿಕ ಬೆಳೆಯಾಗಿ ಸ್ವೀಕರಿಸಿದರೆ ನಾವು ಅಡಿಕೆ ತೋಟದವರಿಗಿಂತ, ಕಾಫಿ ತೋಟದವರಿಗಿಂತ ಶ್ರೀಮಂತರಾಗಬಹುದು. ಈ ಒಂದು ಸುಳುವನ್ನು ನಾನು ಇವತ್ತು ನಿಮಗೆ ಬಿಟ್ಟು ಕೊಡುತ್ತಿದ್ದೇನೆ. ಇವನ್ನೆಲ್ಲ ಮಾಡಿ ನೀವು ಸಮೃದ್ಧರಾಗಿ. ಯಾಕಂತಂದ್ರೆ ಇದಕ್ಕೆ ಮಳೆ ನೀರಿಗೆ ಉಳಿಯುತ್ತದೆ, ಮಳೆ ನೀರಿಗೆ ಬೆಳೆಯುತ್ತದೆ, ಮಳೆ ನೀರಿಗೆ ಸಮೃದ್ಧಿ ಆಗುತ್ತದೆ. ಆಮೇಲೆ ಇದನ್ನು ಅನೇಕ ರೂಪಗಳಲ್ಲಿ ಕೊಡ್ತಕ್ಕಂಥ ವಿಧಾನಗಳು ನಾನಷ್ಟು ರೂಪಿಸಿದ್ರೆ ವಿಜ್ಞಾನಿಗಳು ಬೇಕಾದಷ್ಟು ರೂಪಗಳನ್ನ ಮಾಡಿದರೆ. ಇದ್ರಾಗ ಅನೇಕ ಸಂಶೋಧನೆಗಳಾಗಿದ್ದಾವೆ. ನೀವು ಈ ವರ್ಷ ಹಾಕಿದರೆ ಇದು ಬೀಜದಿಂದ ಆಗಿರ್ತಕ್ಕಂಥ ಸ್ಥಿತಿ 10-15 ವರ್ಷಕ್ಕೆ ನಿಮಗೆ ಬಂದರೆ, ಇವಾಗ ಗ್ರಾಫ್ಟೆಡ್ ಗಿಡಗಳು ಬಂದಿದ್ದಾವೆ. 4ನೇ ವರ್ಷಕ್ಕೆ ನಿಮ್ಗೆ ಫಸಲು ಚಾಲಾಗುತ್ತೆ. ಬರೀ 4 ವರ್ಷ ಬೇಕು. ಇವಾಗ ನಾವು ಒಂದು ಗಟ್ಟಿ ಹೆಜ್ಜೆ ಇಟ್ಟು ಇಂಥ ಅಪ್ರಧಾನ ಹಣ್ಣುಗಳು ವಾಣಿಜ್ಯ, ಈ ಕವಳೆ ಇರ್ಬೋದು, ಸೀವುಳಿಸೆ ಇರ್ಬೋದು, ಸೀತಾಫಲ ಇರ್ಬೋದು, ಈ ಬೇಲ ಇರ್ಬೋದು, ಪ್ರತಿದಿನನೂ ರೈತರಿಗೆ ಖರ್ಚಿದಾವೆ. ಖರ್ಚುಗಳನ್ನ ಮ್ಯಾನೇಜ್ ಮಾಡಲಿಕ್ಕೆ ನಮಗೆ ದಿನ ಆದಾಯ ಬೇಕು. ದಿನ ಆದಾಯ ಬೇಕು ಅಂತಂದ್ರೆ ನಮ್ಮ ಯೋಚನಾ ಲಹರಿ, ನಮ್ಮ ಅಳವಡಿಕೆ, ನಮ್ಮ ವ್ಯವಸ್ಥೆ ಬೇರೆ ರೂಪದಲ್ಲಿ ನಾವು ಮುಂದೆ ಜಂಪ್ ಮಾಡಬೇಕಾಗಿದೆ. ಈ ವ್ಯವಸ್ಥೆಗಳನ್ನ ನಾವು ಸೆಟ್ ಮಾಡ್ಕೋಬೇಕಾಗಿದೆ. ಆಗ ನಮ್ಮ ಕೃಷಿ ಸಮೃದ್ಧಿ ಆಗುತ್ತೆ. ಕೃಷಿ ವೆಚ್ಚರಹಿತ ಆಗಬೇಕು. ಅನೇಕ ವೆಚ್ಚಗಳು ಬಂದವು. ನಾವು ಯೂನಿವರ್ಸಿಟಿ ಹೇಳಿದ್ದು ಕೇಳಿದ್ವಿ,
ಸಂಘ ಸಂಸ್ಥೆ ಹೇಳಿದ್ದು ಕೇಳಿದ್ವಿ, ಪ್ರಗತಿಪರ ರೈತ ಹೇಳಿದ್ದು ಕೇಳಿದ್ವಿ. ಆದ್ರೆ ಕೃಷಿ ಅಭಿವೃದ್ಧಿ ಆಯ್ತು, ಕೃಷಿಕ ಅಭಿವೃದ್ಧಿ ಆಗಿದ್ದಾನೆಯೇ? ಇದು ದೊಡ್ಡ ಪ್ರಶ್ನೆ. ಇದಕ್ಕೆ ಉತ್ತರ ಬೇಕಾಗಿದೆಯಪ್ಪ ಅಂತಂದ್ರೆ, ಕೃಷಿಕ ಅಭಿವೃದ್ಧಿ ಆಗಬೇಕಾದರೆ ವೆಚ್ಚರಹಿತ ಕೃಷಿ ಕ್ರಮಗಳು ನಿರ್ಮಾಣ ಆಗಬೇಕು. ವೆಚ್ಚರಹಿತ ಕೃಷಿ ಕ್ರಮಗಳಂದ್ರೆ ಗಿಡ ಮರ ಆಧಾರಿತ ವ್ಯವಸ್ಥೆಗಳು. ಅಡವಿ ಅಡುತ್ತಾಯಿ ಮನೆ ಮಲ್ತಾಯಿ ಅಂತ ಗಾದೆ ಹೇಳ್ತೀವಿ. ಅಡವಿ ಅಡುತ್ತಾಯಿ ಮನೆ ಮಲ್ತಾಯಿ ಅಂತ. ಈ ಕಾಡು ಜಾತಿ ಹಣ್ಣುಗಳು ಈಗ ಒಂದು ಹೇಳಿದ್ರು, ಕರಂಡ ಚೆರಿ ಅಂತ ಹೇಳಿದ್ರು, ಕವಳೆ ಹಣ್ಣು. ನಾನು ಮೊನ್ನೆ ಒಬ್ಬರು ವಿಜ್ಞಾನಿನ ಡಾಕ್ಟರ್ ಅನುರಾಧ ಅಂತ ಇದೀಗ ಕಾಣಕ್ಕೆ ಹೋಗಿದ್ದೆ, ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಹೆಸರುಘಟ್ಟ. ಅಲ್ಲಿ ಆ ಕವಳೆ ಗಿಡ ನೋಡ್ಬಿಟ್ಟು ನನಗೆ ಸ್ವರ್ಗನೇ ಮೂರ್ಗೇಣ ಐತೆ ಅನ್ನಿಸ್ಬಿಟ್ಟು. ಒಂದೊಂದು ಚೆರಿ ಗಿಡ 50 kg ಗಟ್ಟಲೆ ಈ ಗಾತ್ರದ ಕವಳೆ ಹಣ್ಣು. ನಮ್ಮಲ್ಲಿ ಚಿಕ್ಕ ಕವಳೆ ಬರ್ತವೆ, ಅಲ್ಲಿ ದೊಡ್ಡ ಕವಳೆ ಬರ್ತವೆ. ಆವಂತ ವಿಶೇಷ ತಳಿಗಳೆಲ್ಲದವೆ. ಹೇಗೆ ಮಾಡಬೇಕು, ಏನು ಮಾಡಬೇಕು, ಎಲ್ಲಿ ಹಾಕಬೇಕು. ಫೆನ್ಸಿಂಗಿಗೆ ನಾವು ಕವಳೆ ಹಾಕಿಬಿಟ್ರೆ ಪಕ್ಕದ ಹೊಲದಲ್ಲಿ ನೆಳ್ಳಾಗಲ್ಲ. ವದನೆ ಯೋಗಿಗೆ ಅಲ್ಲ ಬದನೆ ರೋಗಿಗೆ ಅಲ್ಲ, ಕದನವುದು ಅಲ್ಲ ನೆರೆ ಹೆಂಗೆ ನಿದ್ರೆಗೆ ತುದಿಗಟ್ಟೆ ಅಲ್ಲ ಸರ್ವಜ್ಞ ಅಂದ್ರು. ಅಕ್ಕಪಕ್ಕದವ್ರ ಜೊತೆಗೆ ಜಗಳ ಆಗಬಾರ್ದು. ನಾನೇನೋ ಮರ ಹಾಕ್ಬಿಟ್ಟೆ ಸೈಡ್ಗೆ, ಅವನಿಗೆ ನೆಳ್ಳಾಕು, ನನಗೆಲ್ಲ ಈಟಾರೆ ಬೆಳೆಯೋದಿಲ್ಲಪ್ಪ ಅಂತ ನನ್ನ ಮೇಲೆ ಬೆಂಕಿ ಕಣ್ಣು. ಹೌದಾ ಇಲ್ಲ? ಅಲ್ಲಿ ಏನು ಹಾಕಬೇಕು? ಆ ಕವಳೆ ಗಿಡ ಹಾಕ್ಬಿಟ್ರೆ ನೆಳ್ಳಾಗಲ್ಲ. ಆ ಕಡೆ ಅವನು ತಿಂಬಿ, ಈ ಕಡೆ ನಾವು ತಿಂಬನು, ಅವನು ನಾವು ಚೆನ್ನಾಗಿರ್ತಲ್ಲ. ಒಂದು ಆಲೋಚನೆ ಏನ್ರಿ, ನಾವು ವಿನ್ಯಾಸ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಇನ್ನೊಬ್ರಿಗೆ ತೊಂದರೆ ಆಗುತ್ತಾ? ಅದು ಬರೀ ನಮಗೊಂದೇ ಆಗಬೇಕು. ಸ್ವಾರ್ಥ ಪರಾರ್ಥ ಎರಡು ಯೋಚನೆ ಮಾಡಬೇಕು. ಅವಾಗ ಏನಾಗುತ್ತೆ, ಪಕ್ಕದಲ್ಲೂ ನಾನು ಚೆನ್ನಾಗಿದ್ದಕ್ಕೆ ಏನೆಲ್ಲ ಮಾಡ್ಬೋದು. ನಾನಿದ್ದಾಗ ಅವರೆಲ್ಲ ನಮ್ಮಲ್ಲ ನೋಡೋದು, ಅವ್ರ ಜೊತೆ ಚೆನ್ನಾಗಿರ್ಬೇಕಲ್ಲ. ಕದನಬೋದು ಅಲ್ಲ ನೆರೆ ಹೆಂಗೆ, ನಿದ್ರೆಗೆ ತುದಿಗಟ್ಟೆ ಅಲ್ಲ ಸರ್ವಜ್ಞ. ಹಂಗೆ ನಾವು ವಿನ್ಯಾಸ ಮಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಗಳು ತಗೊಂಡು, ನಮ್ಮ ಬಲದ ಭೂಮಿಯಲ್ಲಿ ಗುಡ್ಡದಲ್ಲಿ ಬರತಕ್ಕಂಥ ಸೀತಾಫಲನ ನಾವ್ಯಾಕೆ ಆಗಬಾರ್ದು? ಹುಣಸೆ ಹಣ್ಣು ಅಂತ ರಿಂಗ್ ಇರ್ತಲ್ಲ, ಅದನ್ನು ಹೊಲಕ್ಕೆ ನಾವ್ಯಾಕೆ ಆಗಬಾರ್ದು? ಕವಳೆ ಹಣ್ಣನ್ನು ನಾವ್ಯಾಕೆ ಹಾಕಬಾರ್ದು? ಕವಳೆ ಹಣ್ಣಿನಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಇದೆ, ಕೆರೋಟಿನ್ ಜಾಸ್ತಿ ಇದೆ, ಐರನ್ ಜಾಸ್ತಿ ಇದೆ. ಮಹಿಳೆಯರ ಋತುಚಕ್ರದ ಎಲ್ಲ ಸಮಸ್ಯೆಗಳಿಗೂ ರಾಮ ಮಾಡ. ಒಬ್ಬ ಮಹಿಳೆ ಬೆಂಗಳೂರು ಮೇಳಕ್ಕೆ ಹೋದಾಗ ಅರ್ಧ ಗಂಟೆ ನನಗೆ ಮಾಡ. ಅವಾಗ ಗೊತ್ತಾಯ್ತು. ನಾನು ನಮ್ಮ ಅಡವಿಗೆ ಹೋದೆ, ಕವಳೆ ಹಣ್ಣು ತಂದೆ, ಜಾಮ್ ಮಾಡಿದೆ, ಕಾಯಿ ತಂದೆ, ಉಪ್ಪಿನಕಾಯಿ ಮಾಡಿದೆ, ಪುಡಿ ಚಟ್ನಿ ಮಾಡಿದೆ, ನಮ್ಮ ಅಂಗಡಿಗೆ ಇಟ್ಟು ಮಾರ್ತೀನಿ. ಈಗ ನಾನು ಹೋಗಿ ಹಣ್ಣು ತಂದಿದ್ದೀನಿ, ನಮ್ಮದೇ ಒಂದು ಗುಂಪು ಕಟ್ಟಿದ್ದೀವಿ, ಸಸಿನ ಬೆಳೆಸ್ತಾ ಇದ್ದೀವಿ, ಬೌಂಡ್ರಿಗೆ ಹಾಕಿ ಮಾಡಿ. ಹಿಂಗೆ ನಾವು ಎಲ್ಲದೂ ಇವರೇ ಕೊಡ್ಲಿ, ಇವರೆಲ್ಲ ಸೇರಿಸಿರೋದಕ್ಕಲ್ರಿ ನೀವೆಲ್ಲ ಬಂದಿರೋದು. ನೀವೆಲ್ಲ ಬಂದಿರಂತ ನಾವು ಬಂದಿದ್ದೀವಿ, ಹೌದಲ್ಲ? ಮಾತೃದೇವೋಭವ ಅಂದ್ವಿ, ಪಿತೃದೇವೋಭವ ಅಂದ್ವಿ, ಆಚಾರ್ಯ ದೇವೋಭವ ಅಂದ್ವಿ, ಜೊತೆಗೆ ಪರಸ್ಪರ ದೇವೋಭವ. ನಿಮ್ಮಲ್ಲಿ ಏನೇನೋ ಇದೆ, ನಮಗೆ ಗೊತ್ತು, ಮಾತಾಡಿದಾಗ ಗೊತ್ತಾಗುತ್ತೆ. ಅವಾಗ ನಿಮ್ಮಿಂದ ನಾವು ಕಲಿತೀವಿ, ನಮ್ಮಿಂದ ನೀವು ಕಲಿತೀವಿ. ಇದು ಪರಸ್ಪರ ದೇವೋಭವ. ಎಲ್ಲರೂ ನೀವೇ. ಭೂಮಿನ ತಾಯಿ ಅಂತೀವಿ, ದೇವ್ರು ಅಂತೀವಿ. ದೇವ್ರಂದ ಮೇಲೆ ಈ ಭೂಮಿ ತಾಯಿ ಮಕ್ಕಳೆಲ್ಲ ಎಲ್ಲರೂ ನೀವೆಲ್ಲರೂ ನೀವೆಲ್ಲ ದೇವರಾದ್ರೆ ಇಲ್ಲ. ನಾವು ರಾಕ್ಷಸತ್ವದ ಕಡೆಗೆ ಹೋಗ್ಬೇಕಾ, ದೈವತ್ವದ ಕಡೆಗೆ ಹೋಗ್ಬೇಕಾ? ನಮಗೆ ನಾವೇ ಯೋಚನೆ ಮಾಡಬೇಕು. ಈ ರೀತಿ ನಾವು ಪರಸ್ಪರ ದೇವೋಭವ ಅಂತಲೂ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಂಬಂದ್ರಿ, ಒಬ್ರಿಗೊಬ್ರು ಈ ಕೃಷಿಯಲ್ಲಿ ಬರೆಯೋ ಸಮಸ್ಯೆಗಳಿಗೆ ಒಬ್ರಿಗೊಬ್ರು ಇಂಥ ಚರ್ಚಾಗೋಷ್ಠಿಗಳು, ಇಂಥ ವಿಚಾರ ಸಂಕಿರಣಗಳು ನಮಗೆ ಬಹಳ ಶಕ್ತಿ ತುಂಬುತ್ತವೆ. ಇವೆಲ್ಲ ನಮಗೆ ತಿಮ್ಮಪ್ಪನ ಗುಡಿ ಇದ್ದಂಗೆ. ಇದು ನೋಡದೇ ಇದು ಅಲ್ಲಿ ಸಣ್ಣ ಇರ್ತಾವಲ್ಲ, ಅವೆಲ್ಲ ಸಣ್ಣ ದೇವರು ಇದ್ದಂಗೆ. ನಾವಿಬ್ಬರು ಸೇರಬೇಕು. ಸೇರದೆ ಆಗ ಸಮೃದ್ಧಿ. ಅವರು ನಮಗೆ ಹೇಗೆ ಇದ್ದಾರೆ, ನಾವು ಚೆನ್ನಾಗಾದ್ರೆ ಅವ್ರಿಗೂ ಖುಷಿ. ಈ ರೀತಿ ಇದು ನನ್ನ ಕೃಷಿ ಕತೆ. ನಾನು ರೈತನಾಗಿರೋದ್ರಿಂದ ಗಿಡ ಮರಗಳನ್ನು ಸೂರ್ಯ ಶಕ್ತಿಯ ಒಂದು ವ್ಯವಸ್ಥೆಗಳು ಅನ್ನೋದು ಪಕ್ಕ ನಿಮಗೆ ತಿಳಿಸ್ಲಿಕ್ಕಾಗಿ ಇಷ್ಟೊತ್ತು ಮಾತಾಡಿದೆ. ಸೂರ್ಯ ಶಕ್ತಿ ಅದ್ಭುತ ಶಕ್ತಿ. ಕೃಷಿಯಲ್ಲಿ ನಿರಂತರ ಬಳಕೆ ಮಾಡೋದ್ರಿಂದ ನಮ್ಮ ಆದಾಯ ಎಷ್ಟೋ ಪಟ್ಟು ಹೆಚ್ಚಾಗುತ್ತೆ. ಗಿಡ ಮರಗಳನ್ನ ಹಾಕಿಬಿಟ್ರೆ ಕೃಷಿ ವೆಚ್ಚ ತಗ್ಬಿಡುತ್ತೆ. ವರ್ಷ ಕಲ್ಟಿವೇಶನ್ ಬೇಡ, ಗೊಬ್ಬರ ಬೇಡ, ಔಷಧಿ ಬೇಡ, ಏನು ಬೇಡಲ್ರಿ. ಮಾಡುವಿಕೆಯಿಂದ ಮಾಡದಿರುವ ಕಡೆಗೆ ಪಯಣ ಅಂತ ನನ್ನೊಂದು ಘೋಷವಾಕ್ಯ. ಮಾಡುವಿಕೆಯಿಂದ ಮಾಡದಿರುವ ಕಡೆಗೆ ಪಯಣ. ನಾನು ಪ್ರಯಾಣಿಸ್ಬಿಟ್ಟಿದ್ದೀನಿ. ನೀವೆಲ್ಲ ನೀವು ಕಾಪಿ ಮಾಡಿ ರ್ಯಾಂಕ್ ಬರ್ರಿ ಅಂತ ಹೇಳ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳು ಈ ವಿಷಯದ ಬಗ್ಗೆ? ಇದೇನು ಸಹಜ ಕೃಷಿ, ಸಾವಯವ ಕೃಷಿ ಅಂದ್ರಲ್ಲ, ಈ ವಿಷಯದ ಬಗ್ಗೆ ಮಾತಾಡಿದಷ್ಟು. ಈಗ ಗಿಡ ಎಲ್ಲಿ ಸಿಗ್ತವೆ? ಕಸಿ ಗಿಡಗಳು ನಮ್ಮ ಹತ್ರ ಈಗ 2,500 ಗಿಡಗಳು ಇದ್ದಾವೆ. 250 ರೂಪಾಯಿಗೆ ಒಂದು ಗಿಡ. ಚೌಕಾಸಿ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಅದು ಬಹಳ ನಿಧಾನಗತಿಯಲ್ಲಿ ಬೆಳೆಯುವ ಗಿಡ. ಅದು ಕಸಿ ಮಾಡೋಕೆ 2 ವರ್ಷದ ಸಾಯಿಲ್ ಬೇಕಾಗುತ್ತೆ.
2 ವರ್ಷ ಆ ಗಿಡ ಉಳಿಸಿ ಆಮೇಲೆ ಕಸಿ ಕಟ್ಟಬೇಕು. ಹೀಗಾಗಿ ಅದ್ರ ಬೆಲೆ ಜಾಸ್ತಿ. ಆಮೇಲೆ ಒಳ್ಳೆ ದೊಡ್ಡ ಹಣ್ಣು ಬಿಡ್ತವೆ, 4 ವರ್ಷಕ್ಕೆ ಚಾಲಾಗ್ತವೆ. ಒಂದು ಕಾರು ನಾವು ಶೋರೂಮ್ನಿಂದ ಕೆಳಗೆ ತಗೊಂಬಂದ್ರೆ ಅದು ಸೆಕೆಂಡ್ ಹ್ಯಾಂಡ್. ನಮ್ಮ ಪಾಕೆಟ್ಗಳು ಗಿಡ ನಿಮ್ಮ ಹೊಲಕ್ಕೆ ಹಿಂಗೆ ಬಿದ್ದು ಬಿಟ್ರೆ ಅದು ಫಸ್ಟ್ ಹ್ಯಾಂಡ್ ಆಗಿ ಬೆಳೀತಾ ಇರ್ತದೆ. ಇಲ್ಲಿ ಚೌಕಾಸಿ ಮಾಡ್ತೀವಿ, ಅಲ್ಲಿ ಸುಮ್ಮನೆ ಕೊಟ್ಟು ಬರ್ತೀವಿ. ಆ ವ್ಯವಸ್ಥೆ ನೋಡಿ, ಅದು ಚೌಕಾಸಿನೇ ಹೌದಲ್ಲ ಸರ್? ದಯವಿಟ್ಟು ನಾವು ಹೊಟ್ಟೆ ಪಾಡಿಗೆ ಏನೋ ಚೂರು ಕಮಿಷನ್ ಇಟ್ಕೊಂಡಿರ್ತೀವಿ. ಈ ಬಹಳ ಕಷ್ಟ ನರ್ಸರಿ ಮೇಂಟೈನ್ ಮಾಡೋದು. ಎಷ್ಟೋ ಗಿಡಗಳು ಸಾಯ್ತವೆ, ಉಳಿತವೆ, ಏನೇನೋ ಸಂಕಟಗಳು ಅವ್ರದ್ದು ಅದನ್ನ ಹೊತ್ಕೊಂಡಂಗೆ ಗೊತ್ತು. ನಾನು 30 ಈಗ ಎಷ್ಟಾಯ್ತು, 2002ರಲ್ಲಿ ನಾನು ನರ್ಸರಿ ಮಾಡಿದ್ದೆ. ಈಗ ಎಷ್ಟು ವರ್ಷ? 22 ವರ್ಷ ಆಯ್ತು. 22 ವರ್ಷದಾಗ ನನ್ನ ಅಕ್ಕಪಕ್ಕ ಒಂದು 10 ನರ್ಸರಿ ಆಗ್ಬೇಕಾಯ್ತಲ್ಲ, ಒಂದೇ ಒಂದು ಉಗುಮಾಗಿದ್ರಿ. ಅದು ಕಷ್ಟ ಇರೋದು ಅವ್ರಿಗೆ ಗೊತ್ತು. ಅದಕ್ಕೆ ಬೇಲದ ಹಣ್ಣು ಅಂತಂದ್ರೆ ನಾನು ಬರೀ ಬಾಯಾಗ ಬುಗಳೆ ಬಿಡೋದಲ್ಲ, ಅದಕ್ಕೆ ಶಕ್ತಿ ತುಂಬಬೇಕಂತ ಗಿಡಗಳು ನಿಮಗೆ ಕೊಡೋ ವ್ಯವಸ್ಥೆ ಮಾಡಿದೀವಿ. ಪುಕ್ಸೆಟ್ಟೆ ಜ್ಞಾನ ಅಲ್ಲ. ಏನ್ರಿ, ಸ್ವಲ್ಪ ನೀವು ಹಾಕಿದ್ರೆ ನಿಮ್ಗೆ ಜವಾಬ್ದಾರಿ ಇರ್ತದೆ. ಗಿಡ ಉಳಿಸ್ತೀರಿ. ದುಡ್ಡು ಭಾಳ ಕೊಡ್ತಂದ್ರೆ ಏನ್ ಮಾಡ್ತೀರಿ, ನೀವು ಗಿಡ ಉಳಿಸ್ತೀರಿ. ಇಲ್ಲಂದ್ರೆ ಬೇಕಾ ಬಿಟ್ಟೆ ಒಣಗೋತ. ಹೌದಾ ಇಲ್ಲ? ಅದಕ್ಕಾಗಿ ಏನು 1 ಎಕರೆಗೆ 60 ಗಿಡ ಹೋಗ್ತವೆ. ಏನಪ್ಪ, ಒಂದು ಎಷ್ಟು ಸಾವಿರ ಆಗತ್ತೆ 60 ಗಿಡಕ್ಕೆ? 250 ಅಂದ್ರೆ 210 ಐತೆ, 220 ಐತೆ, 250 10 kg ಪಾಕೆಟ್ನಾಗೆ ದೊಡ್ಡ ಗಿಡ, ಅದಕ್ಕೆ ಬೆಲೆ ಜಾಸ್ತಿ. ಈಗ ನನ್ನ ಮಕ್ಕಳು ನಾನು ಇದೆಲ್ಲ ಮಾಡಿದ್ದೆಲ್ಲ ಎಷ್ಟು 100 ಹಾಕಿದ್ರೆಗೆ 30 ಉಳಿದು, ಇನ್ನು ಭಾಳ ಆಗಿತ್ತು. ಹೀಗೆ ಇಲ್ಲಿ ಇದೊಂದು ಬೆಳೀತಕ್ಕಂಥ ಗಿಡ, ನಮ್ಮನ್ನು ಸಮೃದ್ಧ ಮಾಡ್ತಕ್ಕಂಥ ಗಿಡ. ಎಲ್ಲರಿಗೂ ಗೊತ್ತು. ಇವತ್ತು ಇರ್ತಕ್ಕಂಥ ಕಾಯಿಗಳಿಗೆ ವಿಶ್ವಕ್ಕೆ ಇದನ್ನ ಒಂದು ಪೌಡರ್ ಆಗಿ ಮಾಡಿಕೊಟ್ರೆ, ಟೀಯಲ್ಲಿ ಟ್ಯಾನಿನ್, ಕಾಫಿಯಲ್ಲಿ ಕೆಫಿನ್ ಇದೆ ಅಂತ ಓದಿದೀವಲ್ಲ, ಅದನ್ನ ಟೀ ಆತ ಕಾಫಿ ಆತ ಅಂತ ಕೇಳ್ತಾ ಇದೀವಲ್ಲ. ಹಾಗೆ ನಾವು ಇಂಥ ಒಳ್ಳೊಳ್ಳೆ ನಮ್ಮ ಭಾರತ ವ್ಯವಸ್ಥೆ ಒಳಗಡೆ ಔಷಧೀಯ ಸಸ್ಯಗಳು, ಇಂಥ ಈ ಕಾಯಿಲೆಗಳನ್ನ ತಡೆ ಹಿಡಿತಕ್ಕಂಥ ಶಕ್ತಿಗಳು ಸಾಕಷ್ಟು ಇದಾವೆ. ಇವನ್ನ ನಾವು ವಿಶ್ವಕ್ಕೆ ಕೊಟ್ಬಿಟ್ಟು ನಾವು ಯಾಕೆ ಬಲಾಢ್ಯರ? ಇದು ನನಗೆ ಆಲೋಚನೆ. ಈ ಎನರ್ಜಿ ಡ್ರಿಂಕ್ ಅಂತ ಮಾಡಿದ್ದನ್ನೆಲ್ಲ ಅದ್ರಾಗೆ ಬೇಲದ ಹಣ್ಣಿನ ಪೌಡ್ರ್ ಇದೆ, ಬೆಟ್ಟದ ನೆಲ್ಲಿ ಪೌಡ್ರ್ ಇದೆ, ಕರಿಬೇವಿನ ಪೌಡ್ರ್ ಇದೆ, ನುಗ್ಗೆ ಪೌಡ್ರ್ ಇದೆ, ಒಂದು ಕಷಾಯ ಪೌಡ್ರ್ ಅಂತ ಮಾಡ್ತೀವಿ. ಕಷಾಯ ಅದಕ್ಕೆ 16 ಗಿಡಮೂಲಿಕೆಗಳಾಗಿ ಮಾಡ್ತೀವಿ ನಾವು. ಗ್ರಂಥಿಗೆ ಅಂಗಡಿ ತರ್ತೀವಿ. ರಕ್ತಮಂಜಿಷ್ಟ, ಶತಾವರಿ, ಭದ್ರಪುಷ್ಟಿ, ವಾಯು ವಿಳಂಗ, ಲಾವಂಚ, ಸುಗಂಧಿ ಬೇರು, ಜೇಷ್ಠಮಧು, ಜೀರಿಗೆ, ಕೊತ್ತಂಬರಿ ಎಲ್ಲ ಅದ್ರದ್ದು ಇದ್ರಿಗೆ ಸಂತುಲಿತ ಪ್ರಮಾಣದಲ್ಲಿದೆ. ಈ ಕಡೆ ಜ್ಯೂಸು ಅಲ್ಲ, ಈ ಕಡೆ ಕಷಾಯ ಅಲ್ಲ. ಯಾರಿಗೂ ತಪ್ಪಿತ್ತು, ಭಾರಿ ಟೇಸ್ಟ್ ಇರ್ತದೆ. ಒಂದ್ಸಲ ಕುಡಿದ್ರೆ ಇನ್ನೊಂದ್ಸಲ ಕುಡಿಬೇಕಂತ ಅದಕ್ಕೆ ಎನರ್ಜಿ ಡ್ರಿಂಕ್ ಅಂತ ಹೆಸರು. ಇಂಥದ್ದೆಲ್ಲ ಮಾಡಿಕೊಡೋದು ನಾವು ಒಳ್ಳೆಯದು ಕೊಡೋಣ ಅಲ್ಲಮ್ಮ. ಕೆಟ್ಟವನ್ನೇ ಕೊಟ್ಟು ಆರಾಧಿಸಿ ಮೆರಿತಾ ಇದ್ದಾರೆ ಅಂದ್ರೆ ಒಳ್ಳೆ ಕೊಟ್ಟು ನಾವು ಹೇಳಿಕೆ ಮತ್ತು ನಮಗೇನಂತೆ ಈ ಕೆಲಸಗಳು ಆಗಬೇಕು. ಅಲ್ಲೊಂದು ದೀಪ, ಅಲ್ಲೊಂದು ದೀಪ, ಅಲ್ಲೊಂದು ದೀಪ, ಅಲ್ಲೊಂದು ದೀಪ ಹಚ್ಚಬೇಕು. ಹಚ್ಚುವವರ ನೀವೇ. ಯು ಆರ್ ಕ್ರಿಯೇಟರ್ ಅಂದ್ರೆ ನೀವೇ ಬ್ರಹ್ಮ. ಸೃಷ್ಟಿ ಮಾಡ್ರಿ. ಓಕೆ, ಚೆನ್ನಾಗಿ ಬೆಳೀತಾ. ಒಂದೇ ಕೃಷಿಕರಿಗೆ ಕೃಷಿ ಕ್ಷೇತ್ರಗಳೇ ದೇವಸ್ಥಾನಗಳು. ಒಂದೇ ಬನ್ನಿ ನೋಡಿ, ಎಲ್ಲ ಗೊತ್ತಾಗುತ್ತೆ. ಯಾಕಂದ್ರೆ ಇನ್ನು ಮುಂದಕ್ಕಿನ್ನ ಸೋಲಾರಿಗೆ ಹೋಗಿಲ್ಲ ನಾನು. ಅಪ್ರಧಾನ ಸೋಲಾರಿಗೆ ಹೋಗಿದ್ದೀನಿ. ಪ್ರಧಾನ ಸೋಲಾರಿಗೆ ಬರಬೇಕಾಗಿದೆ. ಹೋಗೋಣ ಇವಾಗ ಸೋಲಾರಿಗೆ. ಈಗ ನಮಗೆ ಈ ಮಂಜುನಾಥ್ ಭಾಗವತ್ ಅವರು ನಮ್ಮಲ್ಲಿ ಹೆಜ್ಜೆ ಇಟ್ಟರು. ಅವಾಗ ಹೆಜ್ಜೆ ಇಟ್ಟ ಮೇಲೆ ನಮಗೆ ಮಂಜುನಾಥನೇ ಬಂದ್ಬಿಡ್ದಾನೆ ಅನ್ಸ್ಬಿಡತ್ತೆ. ದರುಶನಕ್ಕೆ ಮಂಜು ಪಾಪ ವಿನಾಶಿನಿ ಅಂತ ಅಂತಾರೆ. ಅವ್ರು ನೋಡ್ರೆ ನನಗೆ ಭಾಳ ಖುಷಿ ಆಗುತ್ತೆ. ಏನಂತಂದ್ರೆ ನನ್ನ ಮಕ್ಕಳು ಅದರಂಗೆನೆ ಅದಕ್ಕೆ ಪೂರ್ತಿ ಇನ್ನೂ ತಂತ್ರಗಳನ್ನ ಎಲ್ಲ ಒಯ್ದು ಇನ್ನು ಅದ್ಭುತವಾಗಿ ಆ ಸೋಲಾರ್ ಶಕ್ತಿನ ಬಳಕೆ ಮಾಡೋಕ್ಕೆ ಕಲ್ತ್ಕೊಂಡ್ಬಿಟ್ಟ. ನಮ್ಮ ವಿವೇಕಾನಂದ ಬಂದಿದ್ದಾನೆ, ಅವನೇ. ಎದ್ದೇಳಪ್ಪ ಸ್ವಲ್ಪ ಮಾತಾಡೋದು. ಅವರು ಬಂದು ಇಲ್ಲಿ ಅದನ್ನು ಮಾತಾಡಬೇಕು. ಇವರು ನನ್ನೇ ಕರೆದು ಬಿಡ್ತಾರೆ. ಇರ್ಲಿ, ಯಾಕಂದ್ರೆ ದರ್ಶನಕ್ಕೆ ಪಾಪ ವಿನಾಶಿನಿ ಅಂತಾರಲ್ಲ, ಅವ್ರು ಮಾಡಿರೋದೆಲ್ಲ ನಾನು ನೋಡ್ತಾ ಇದ್ದೀನಲ್ಲ, ಅದನ್ನ ನಾನು ಒಂದು ಸ್ವಲ್ಪ ಮಾತಾಡ್ತೀನಿ. ಅಲ್ಲ ಸರಿ, ನಾನು ಅವ್ರು ಮಾಡೋದೆಲ್ಲ ನಾನು ಹತ್ತಿರದಾಗ ನೋಡಿದ್ದೀನಲ್ಲ ಸರ್. ಏನು ಮಾಡಿದೀವಿ ಅಂದ್ರೆ ಇವ್ರು ಬಂದಾಗ ನಾವು ಕರೆಂಟಿನ ಕಾರ್ ತಗೊಂಡಿದ್ದಿಲ್ಲ. ಇವಾಗ ನಾನು ಹತ್ಕೊಂಡ್ಬಂದಿರೋದು ಕರೆಂಟಿನ ಕಾರ್. ಓನ್ಲಿ ಟೋಲ್ ಗೇಟಿಗೆ ದುಡ್ಡೊಂದೇ ಕೊಟ್ಟರು. ದಿನ ಅವ್ನು ತಗೊಂಡು ಬಂದು ಇವಾಗ 10 ತಿಂಗಳಾಯ್ತು ಕಾರ್ ತಂದು 68,000 ಕಿಲೋಮೀಟರ್ ಹೊಡೆದಿದೆ.
10 ತಿಂಗಳಿಗೆ 68,000 ಕಿಲೋಮೀಟರ್ ಹೊಡೆದಿದ್ದಾನೆ. ಕಾರಣ 68,000 ಕಿಲೋಮೀಟರ್ ಇಂಧನ ಎಷ್ಟು ಬೇಕಾಗ್ತಿತ್ತು ನನಗೆ? ಅಲ್ಲ 68,000 ಕಿಲೋಮೀಟರ್ನಾಗೆ ಓನ್ಲಿ ನಾವು ಕೊಟ್ಟಿರೋದು ಯಾವುದಕ್ಕೆ ದುಡ್ಡಪ್ಪ ಅಂದರೆ ಟೋಲ್ಗೆ. ಏನ್ರಿ ಅವ್ರು ಹೇಳಿದ್ರು, ಅವರು ಕಾರ್ ತಂದಿದ್ದಿಲ್ಲ, ಅವ್ರು ಮಾಡ್ದಾಗ ಕಾರ್ ತಗೊಂಡು ಬಂದ್ವಿ, ಅದ್ರದ್ದೊಂದು ಚಾರ್ಜಿಂಗ್ ಪಾಯಿಂಟ್ ಮಾಡ್ಕೊಂಡ್ವಿ, ಇವ್ರು ಕೊಟ್ಟು ಎನರ್ಜಿಯಲ್ಲೇ ಕಾರನ್ನು ನಡೆಸುತ್ತಿದ್ದೇವೆ. ತಿಂಗಳ ಒಂದು 10,000 ರೂಪಾಯಿಗಿಂತ ಹೆಚ್ಚು ನಮಗೆ ಬರೀ ಕಾರಿನಿಂದಲೇ ನಮಗೆ ಇಂಧನ ಉಳಿತಾಯ ಆಗಿದೆ. ನಿಮಗೆ ಲೆಕ್ಕ ನನಗೆ ಗೊತ್ತಿದ್ದಂಗೆ ನಾನು ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಗೋವಾರ್ಕ ಅಂತ ಮಾಡ್ತೇವೆ. ನನಗೆ ಈ ಗಿಡ ಮರ ಹಾಕಿದ ಮೇಲೆ ನನ್ನ ಹೊಲಕ್ಕೆಲ್ಲ ಗಿಡ ಮರಗಳು ಮಾಡಿಬಿಟ್ಟು ಇದನ್ನ ಹಾಕಿದ ಮೇಲೆ ಹೊಲದ ಕೆಲಸ ಇಲ್ದಂಗೆ ಆಯ್ತು ನನಗೆ. ಅಡುಗೆ ಮಾಡಿದ ಮೇಲೆ ಏನು ಕೆಲಸ ಇಲ್ಲಲ್ಲ. ಇವಾಗ ಏನು ಮಾಡ್ತಾರೆ, ದನಕಾಯ ಕೆಲಸ ಮಾಡಕ್ಕೆ ಚಾಲು ಮಾಡ್ತೀವಿ. ದನಕಾಯ ಕೆಲಸ ಮಾಡಕ್ಕೆ ಚಾಲು ಮಾಡಿದ ಮೇಲೆ ದೇಶಿ ಆಕಳುಗಳು ತಂದೆ ಹಾಲ್ದಾಗೆ ಪೇಡ ಮಾಡಕತ್ತಿದೆ, ತುಪ್ಪ ಮಾಡಕತ್ತಿದೆ. ಗೋಮೂತ್ರದಾಗ ಏನು ಮಾಡ್ಬೇಕು ಅಂತಂದರೆ ಅರ್ಕ ಮಾಡೋದನ್ನ ಕಲ್ತ್ಕೊಂಡೆ. ಗೋವಾರ್ಕ ಅಂತ ಒಂದು ಔಷಧಿ, ಅದನ್ನ ಕಲ್ತ್ಕೊಂಡ ಮೇಲೆ ಈಗ ನಾನು 2009ರಿಂದಲೂ ಪ್ರತಿ ದಿನವೂ ಮಾಡ್ತಾ ಇದ್ದೆ. ಅದನ್ನು ನನ್ನ ಹೆಂಡತಿ ಮಾಡ್ತಾಳೆ. ಗೋವಾರ್ಕನ ವಿಭೂತಿ ನಾನು ಮಾಡ್ತೀನಿ. ಸಗಣಿಯಲ್ಲಿ ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೆ ಎಲೆ ಮಾನವ ಅಂತ ಓದ್ತೀವಲ್ಲ ಸರ್. ಹಾಗೆ ವಿಭೂತಿ ನಾನು ಮನೆಯಲ್ಲಿದ್ದಾಗ ನಾನು ವಿಭೂತಿ ಮಾಡ್ತೀನಿ. ಇವೆರಡರಾದ ಯಾರಿಗಪ್ಪ ಅಂದರೆ ನಮಗೆಲ್ಲ, ನಮ್ಮ ಕುಟುಂಬಕ್ಕೆ, ನಮ್ಮ ಓನರ್ಗೆ 9:30 ಬರ್ತಾರೆ ಅಂತ ಹೇಳಿದ್ದೆ. ಇವೆರಡರ ಆದಾಯ, ಗೋವಾರ್ಕ ಮತ್ತು ವಿಭೂತಿ ಆದಾಯ ಯಾರಿಗೆ? ಓನರ್ಗೆ. ಆ ಓನರ್ಗಳನ್ನ ನೋಡ್ಕೊಂಬಿಕ್ಕೆ ನಮ್ಮ ಹತ್ರ ಪಾಕೆಟ್ ಭಾಳ ಭರ್ತಿ ಇರಬೇಕಾಗುತ್ತೆ. ಈ ಪಾಕೆಟ್ ಭರ್ತಿ ಇರೋದು ಹೆಂಗಪ್ಪ ಅಂತಂದರೆ, ನನಗೊಂದು ತೊಂದರೆ ಗೊತ್ತಾಯ್ತು. ಏನಪ್ಪ ಅಂತಂದರೆ, ಕೃಷಿಕರು ಯಾಕೆ ಬಡವಾಗ್ತಾ ಇದೀವಿ ಅಂತಂದರೆ, ಕೃಷಿಕರು ಖರ್ಚುಗಳಿಗಾಗಿ ಭಾಳ ವ್ಯಯ ಮಾಡ್ತಾರೆ. ಈ ಖರ್ಚುಗಳು ಎಲ್ಲಿಂದ ತರ್ತೀವಪ್ಪ ಅಂದ್ರೆ, ಇವಾಗ ಬ್ಯಾಂಕ್ಗಳಿದಾವೆ, ಸಾಹುಕಾರ ಅದಾರೆ, ದಲಾಳಿ ಅಂಗಡಿಯಲ್ಲಿ ಅದಾರೆ, ಎಲ್ಲೆಲ್ಲಿಂದಲೂ ಎಲ್ಲೆಲ್ಲಿ ಸಿಗ್ತತ್ತೋ. ಕಡ ಹುಟ್ಟಿ ಬಡವ ಕೆಟ್ಟ ಅಂತ ಗಾದೆ ಇದೆ. ಕಡ ಹುಟ್ಟಿ ಬಡವ ಕೆಟ್ಟ. ಹಂಗೆ ನಾವು ತರೋದು ಕಲ್ತ್ಕೊಂಡು ಬಿಟ್ವಿ. ನಮ್ಮೂರ ದೊಡ್ಡ ಬಡ್ಡಿ ಮಗ ಅಂದರೆ ನಾನೇ. ಮತ್ತೆ ಹಂಗೆ ತರ್ತಿದ್ದೆ, ಹಂಗೆ ಕೊಟ್ಟಿನಿ. ಹಂಗೆ ಇವಾಗ ಇವೆರಡರ ತಂತ್ರ, ಒಂದು ಜ್ಞಾನೋದಯ ಆದಮೇಲೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂತಂತಾರೆ ಶರಣರು. ಹಂಗೆ ಈ ಗೋವಾರ್ಕ ನನ್ನ ಹೆಂಡತಿ ಮಾಡ್ತಾಳೆ, ವಿಭೂತಿ ನಾನು ಮಾಡ್ತೀನಿ. ಇವೆರಡರ ಆದಾಯನ ನಮ್ಮ ಇವ್ರಿಗೆ 5 ಜನ ಕೆಲಸಗಾರ ಮಾಡ್ತಾರಲ್ಲ, ಅವ್ರಿಗೆ ಕೊಟ್ಬಿಡ್ತೀವಿ. ಅವ್ರು 5 ಜನ ಕೆಲಸ ಮಾಡೋದು ಎಷ್ಟು ಕೈಗಳಾದವು? 10 ಕೈಗಳು ಕೆಲಸ ನಮಗೆ ಆಗ. ತಿರುಗಿ ನನ್ನ ಮಗನ ಹೆಂಡತಿ ಕೆಲಸ ಮಾಡ್ತಾರೆ, 14 ಕೈಗಳು ಕೆಲಸ. ಇದನ್ನ ಅಗಲೆಲ್ಲ ನಾವು ಮಾಡೋದಲ್ಲ. ಗೋವಾರ್ಕನ ಅದನ್ನ ನನ್ನ ಹೆಂಡತಿಗೂ ನನ್ನ ಇಬ್ಬರಿಂದ ಸೇರಿ 2 ಕೈ ಅನ್ಬೋದ? 16 ಕೈಗಳು ಕೆಲಸ ಜಾಸ್ತಿ ಆಗ್ಬಿಟ್ಟು. ಈ 16 ಕೈಗಳು ಕೆಲಸಗಳು ಜಾಸ್ತಿ ಆದ್ಮೇಲೆ ನನ್ನದು ಒಂದು 8 ಲಕ್ಷ ಸಾಲ ಇರೋದು 3 ವರ್ಷನೇ ಗೋವಿಂದ ಕ್ಲೀನ್. ಅಂದ್ರೆ ಕೃಷಿಯಲ್ಲಿ ಬರುವ ವೆಚ್ಚಗಳಿಗೆ ರೈತನ ಬೆವರಿನ ಆದಾಯದ ಹಣವನ್ನೇ ಖರ್ಚು ಮಾಡಬೇಕು ಅನ್ನೋದು ನನ್ನ ಪಾಲಿಸಿ ಗೊತ್ತಾಗ್ತದೆ. ಎಲ್ಲೆಲ್ಲೋ ತರೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಬಡವರಾಗಿರ್ತೀವಿ. ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕು, ಬಹಳ ಸೂಕ್ಷ್ಮವಾದ ಹೆಜ್ಜೆಗಳನ್ನು ಇಡಬೇಕು. ನಾವು ನಮ್ಮ ಬೆವರನ್ನ ದಿನಕ್ಕೆ ಒಂದು 4-5 ಗಂಟೆನ ನಾವು ಹೊಲಕ್ಕೆ ಹರಿಸಬೇಕು. 4 ಗಂಟೆ ಹೊಲಕ್ಕೆ, ಒಂದು 3 ಗಂಟೆ ಮೌಲ್ಯವರ್ಧನೆ, ಇನ್ನೊಂದು 3 ಗಂಟೆ ಮಾರಾಟ. ಈ ತಂತ್ರಗಳನ್ನ ರೂಪಿಸಿರ್ಬೇಕು. ನಾವು ಮಾರಾಟ ಮಾಡಿ ನಮ್ಮ ವಸ್ತುಗಳನ್ನ ಯಾರಿಗೆ ಕೊಡಬೇಕು, ಹೇಗೆ ಕೊಡ್ಕೊಂಬುದು ಕಲಿಬೇಕು. ಅದನ್ನ ರೂಪಾಂತರ ಮಾಡುವ ಕಲೆಯನ್ನು ಕಲಿಬೇಕು, ಮಾಡುವ ಕೆಲಸವನ್ನು ಮಾಡಬೇಕು. ಹೀಗೆ ನಾವು ಮ್ಯಾನೇಜ್ ಮಾಡಿದಾಗ ನಾವು ದುರ್ಬಲನೇನಲ್ಲ, ಅವಾಗ ನಾವು ಸಬಲರು. ಈ ಒಂದು ತಂತ್ರ ಕೊಟ್ಟ ಮೇಲೆ ನನ್ನದು ಅತೀ ಒಂದು ದುಃಖದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಕುಟುಂಬ ಇವತ್ತು ನನ್ನ ಮಕ್ಕಳು ಹೈವೇಯಲ್ಲಿ ಒಂದು ಹೋಟೆಲ್ ಮಾಡಿದ್ದಾರೆ, ಒಂದು 25 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, 1 ಕೋಟಿ ರೂಪಾಯಿ ಹೋಟೆಲ್ ಮಾಡಿದ್ದಾರೆ. ಸಾಧ್ಯ ಆಗಿದ್ದು ಈ ಕುಟುಂಬ ನಮ್ಮಲ್ಲೇ ಇದೆ. ಇರೋದು ಮಕ್ಕಳಿದ್ರು ಈ ಕೃಷಿ ಬೇಡ ಅಂದ್ಕೊಂಡು ಎಲ್ಲ ಪೇಟೆಗೆ ಕಳಿಸ್ತಾ ಇದ್ದೀವಿ. ಅಗ್ರಿಕಲ್ಚರ್ ಈಸ್ ಬೇಸ್ ಆಫ್ ಕಲ್ಚರ್. ಇಲ್ಲಿ ಅನೇಕ ಒಂದು ಉದ್ದಿಮೆಗಳನ್ನ ನಾವು ಹಳ್ಳಿಯಲ್ಲಿ ಸೃಷ್ಟಿ ಮಾಡ್ಬೋದು, ಅನೇಕ ಕೆಲಸಗಳನ್ನ ಸೃಷ್ಟಿ ಮಾಡ್ಬೋದು. ನಮ್ಮ ಮಕ್ಕಳನ್ನ, ನಮ್ಮ ಭೂಮಿ, ನಮ್ಮ ಮಕ್ಕಳನ್ನ ನಾವು ನಮ್ಮ ವ್ಯವಸ್ಥೆ ಒಳಗಡೆ ಉಳಿಸ್ಕೊಳ್ತಕ್ಕಂಥದ್ದೇ ದೊಡ್ಡ ಒಂದು ಸಾಧನೆ ಆಗಬೇಕು ಅನ್ನೋ ಒಂದು ಭಾವನೆ ವ್ಯಕ್ತ ಮಾಡ್ತಾ ಇದ್ದೀನಿ. ಈ ಸೋಲಾರ್ನಿಂದ ನಮಗೆ
ಈ ಬರೀ ಕಾರ್ನಿಂದ 10,000 ಉಳಿಯೋದಲ್ಲ, ಈಗ 3 ದಿನದಿಂದ ಇನೋವೇಷನ್ ಮಾಡಿದ. ಈ ಅರ್ಕ ಮಾಡ್ತಕ್ಕಂಥದ್ದು 3 ಲೀಟರ್ ಕೆಪಾಸಿಟಿ, ದಿನಕ್ಕೆ ಒಂದು 15-20 ಸಲ ನೀರು ಚೇಂಜ್ ಮಾಡಬೇಕಾಗಿತ್ತು. ದಿನ 200 ಲೀಟರ್ ನೀರು ಬಿಸಿಯಾಗಿ ಕಡೆಗೆ ಹೋಗ್ತಾ ಇದ್ವು. ಅದಕ್ಕೊಂದು ತಂತ್ರ ರೂಪಿಸಿದ ಅವನು. ಸೋಲಾರ್ ಒಲೆನೇ ತಗೊಂಡು ಬಂದ. ಸೋಲಾರ್ ಒಲೆ ಮೇಲೆ ನಾವು ಮೊದಲು ಗ್ಯಾಸ್ ಖರ್ಚು ಮಾಡ್ತಿದ್ವಿ. 10 ಸಿಲಿಂಡರ್ ಗ್ಯಾಸು ಒಂದು ಪರ್ ಮಂತ್ಗೆ ಹೋಗವು. 10 ಗ್ಯಾಸ್ಗೆ 10,000 ರೂಪಾಯಿ ಗೊತ್ತಾ? ಆ 10,000 ರೂಪಾಯಿ ಸೇವ್ ಆಗಿದೆ. ಆ ಎಲೆಕ್ಟ್ರಿಕ್ ಒಲೆ ಮೇಲೆ ಇವಾಗ ಆ ಪಾತ್ರೆ ಇಡ್ತೀವಿ. ಆಮೇಲೆ ನೀರನ್ನ ಅದು ಕೂಲ್ ಆಗಬೇಕು, ಅದು ಡಿಸ್ಟಿಲೇಷನ್ ಆಗಬೇಕಾದ್ರೆ ತಂಪಾಗಬೇಕು. ಅದನ್ನು ಹೀಟ್ ಆದಂಗಲ್ಲ 10 ಲೀಟ್ರ್ ಗೋಮೂತ್ರ ಹಾಕಿದರೆ ಒಂದು 4 ಲೀಟ್ರು ನಮಗೆ ಗೋ ಅರ್ಕ ಬರ್ತಾ ಇತ್ತು. ಈಗ ರಿಕವರಿ ಎಷ್ಟಾಗುತ್ತೆ? 10 ಲೀಟ್ರ್ ಗೋಮೂತ್ರ ಹಾಕಿದರೆ 6-7 ಲೀಟ್ರ್ ಅರ್ಕ ಬರ್ತಾ ಇದೆ. ಯಾಕಂದರೆ ಬಿಸಿ ಆಗ್ತಕ್ಕಂಥ ವ್ಯವಸ್ಥೆನೇ ಇಲ್ದಂಗೆ ಆಗಿರ್ಬೇಕು. ಇಲ್ಲಿ ಒಂದು ಸಣ್ಣ ಮೋಟ್ರ್ ಇಟ್ಟಿದ್ದಾನೆ. ಆ ಮೋಟ್ರ್ ಏನು ಮಾಡುತ್ತೆ ಅಂತಂದರೆ ನೀರನ್ನ ಸರ್ಕ್ ಮಾಡಿ ಮೇಲೆ ಕಳಿಸ್ತದೆ. ಇನ್ನೊಂದು ವಾಲ್ ಮಾಡಿದ್ದಾನೆ, ಅದನ್ನ ಕರೆಕ್ಟಾಗಿ ಅದು ತಂಪು ಆಗ್ತಾ ಇರ್ತದೆ. ನಾವೇನು ಕರೆಂಟ್ ಖರ್ಚು ಮಾಡೋಂಗಿಲ್ಲಲ್ಲ, ಎಲ್ಲ ಪುಕ್ಷೆಟ್ಟೆ. ಒಂದ್ಸಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಪುಕ್ಷೆಟ್ ಅಂತಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಆ ಮೋರ್ ಪ್ರಾಫಿಟ್, ಮೋರ್ ಪ್ರಾಫಿಟ್. ಹಂಗೆ ಆ ನೀರು ಬರ್ತಾ ಇರುತ್ತೆ, ಹಿಂಗೆ ಹೋಗ್ತಾ ಇರುತ್ತೆ, ಹಿಂಗೆ ತಿರುಗ್ತಾ ಇರಬೇಕಾದ್ರೆ ತಂಪಾಗಿಬಿಡುತ್ತೆ. ರಿಕವರಿ ಇವಾಗ ಬರೀ 3 ಲೀಟ್ರ್ ಇದ್ದದ್ದು ಇವತ್ತು ಪ್ರತಿ ಪರ್ ಡೇ 6 ಲೀಟ್ರ್ ಅಂದರೆ 150 ರೂಪಾಯಿಗೆ ಅರ್ಧ ಲೀಟ್ರ್ ಮಾಡ್ತೀವಿ. 6 ಲೀಟ್ರಿಗೆ 12 ಬಾಟ್ಲಿ. 12 ಬಾಟ್ಲಿಗೆ 12 ಇಂಟು 1800 ರೂಪಾಯಿ ಆಯ್ತು. 1800 ರೂಪಾಯಿದಾಗೆ 800 ರೂಪಾಯಿ ಆ ಲೇಬಲ್ಲು, ಬಾಟ್ಲಿ ಚಾರ್ಜು, ಅದು ಇದು ಅಂತ ಹಳಮೂಳ ತೆಗೆದು ಬಿಡ್ರಿ. ದಿನ 1000 ರೂಪಾಯಿ ಬರೀ ಗೋಮೂತ್ರದಲ್ಲಿ ನಮಗೆ ಪರ್ ಡೇ 1000 ರೂಪಾಯಿ. ಅದಕ್ಕೆ ಶಕ್ತಿ ಕೊಟ್ಟದ್ದು ಯಾರು? ಸೋಲಾರ್ ಎನರ್ಜಿ. ಆ ಸೋಲಾರ್ ಎನರ್ಜಿನ ಬಳಸ್ಕೊಂಬತಕ್ಕಂಥ ಅವ್ರ ತಲೆಗಿದ್ದು ತಾವು ಸೆಟ್ ಮಾಡಿರ್ತಾರೆ. ಅದ್ರಾಗ ಇನ್ನೂ ಏನೇನು ಮಾಡ್ಬೋದು ಅಂತ ನಾವೇ ಆಲೋಚನೆ ಮಾಡಬಾರ್ದು. ಅವ್ರು ಹೇಳಿದ್ದಲ್ಲ ಇದು ನಮಗೆ ಮಾಡ್ಕೊಳ್ರಿ ಅಂತ ಅವ್ರು ಹೇಳೇ ಇಲ್ಲ. ಕಾರಿಗೆ ನೀವು ಮಾಡ್ಕೊಳ್ರಿ ಹಿಂಗೆ ಚಾರ್ಜು ಅಂತ ಅವ್ರು ಹೇಳೇ ಇಲ್ಲ. ಕಾರಿಗೂ ಮಾಡ್ಕೊಂಡ್ವಿ, ಆಮೇಲೆ ಇವಾಗ ಗೋವರ್ಕಕ್ಕೂ ಮಾಡ್ಕೊಂಡ್ವಿ. ಪಕ್ಕದ ಮನೆಯಲ್ಲಿ ತಿಂಗಳ 3,000 to 4,000 ರೂಪಾಯಿ ನಮಗೆ ಕರೆಂಟ್ ಬಿಲ್ ಬರುತ್ತೆ. ನಮ್ಮ ಮಕ್ಕಳು 2 ರೂಮ್ AC ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಈ ಬೇಸಿಗೆ 42 ಡಿಗ್ರಿ ಟೆಂಪ್ರೇಚರ್ಗೆ ಹೋಗ್ಬಿಡುತ್ತಲ್ಲ, ಇವಾಗ ನಾವು ಯಾಕೆ AC ಇರಬಾರ್ದು ಅಂತ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ. ಇವಾಗ ಏನಾಗಿದೆ, ಇಡೀ ಆ ಕಡೆ ಮನೆಗೆ 4,000 ರೂಪಾಯಿ ಕರೆಂಟ್ ಫೀಸ್ ಬರ್ತಂತ, 3,000 to 4,000. ಅದು ಗೋವಿಂದ. ಸೋಲಾರ್ ಶಕ್ತಿ ಏನು ಶಕ್ತಿ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಮನೆಗೆ ನೀವು ಆ ಕಡೆ ಮನೆಗೆ ಕೊಟ್ಕೊಂಡ್ರೆ ತಿಳಿದಿಲ್ಲ, ಫ್ಯಾಕ್ಟ್ರಿಗೆ ಮಾತ್ರ ಮಾಡಿದ್ದಾರೆ. ನಮಗೆ 35 ಯೂನಿಟ್ ಅಂತ ಅದ್ರ ವಿಡಿಯೋದಾಗ ಆಯ್ತು. ಬೇಸಿಗೆ ನಾವು ನೋಡಿದ್ವಿ 50 ಯೂನಿಟ್ಗೇನೋ ಅದು ರೀಚ್ ಆಗಿದ್ದಾರೆ. ಏನಪ್ಪ ನಮಗೆ 50 ಜಾಸ್ತಿ ಐತಲ್ಲ ಕರೆಂಟು, ಇನ್ನೂ ಏನು ಮಾಡ್ಬೇಕು ಅಂತ ಅವ್ನ ತಲೆ ಹುಳ ಕಡಿತಿರ್ತದೆ. ಅವ್ನು ಏನೇನೋ ಮಾಡುತ್ತೆ ಅದ್ರಾಗ 3-4 ಸಲ ಸೋಲ್ತೀವಿ, 3-4 ಸಲ ಫೇಲ್ ಆಗ್ತೀವಿ. ಹಿಂಗೆ ರಂಕಲ್ ರಾಟಿ ತಿರುಗ್ತಿರ್ತದೆ. ಒಂದೇ ಮ್ಯಾಪ್ ಹೋಗ್ತತೆ, ಒಂದೇ ಕೆಳಗೆ ಬರ್ತದೆ. ಜೂಕಾಲಿ ಹಿಂಗೂ ಹೋಗತ್ತೆ, ಹಿಂಗೂ ಬರ್ತತೆ. ಲಾಸ್ಟ್ ಒಂದು ಸಮತ್ವದಲ್ಲಿ ನಿಲ್ತದೆ. ಈಗ ನಮ್ಮ ಮನಸ್ಸುಗಳೆಲ್ಲ ಅಷ್ಟೇ, ಜೋಕಾಲಿ ಹಿಂಗೂ ಹೋಗತ್ತೆ, ಹಿಂಗೂ ಬರ್ತಿರ್ತದೆ. ಅದನ್ನ ಸಮತ್ವಂ ಯೋಗ ಮುಚ್ಚತೆ ಅಂದರೆ ನಮ್ಮದು ಆ ಪೂರ್ವಾಚಾರ್ಯರು ಸಮತ್ವಕ್ಕೆ ತಗೊಂಬರ್ಬೇಕು, ಸಮತ್ವಕ್ಕೆ ತಂದು ಜೀವನ ಮಾಡಬೇಕು. ಹೀಗೆ ಒಂದೊಂದು ಈ ರೀತಿ ಇನೋವೇಷನ್ಗಳು ಇವಾಗ ಒಂದು ಗೋಹರ್ಕಕ್ಕೂ ಅದೇ ಆಯಿತು. ಆಮೇಲೆ ಇವಾಗ ಇನ್ನೊಂದು ಡ್ರೈಯರಲ್ಲಿ ಇನ್ನೂ ಕೆಲಸ ಆಗಿದೆ. ಇನ್ನೊಂದು 2 ಹೀಟನ್ನು ಕುಂದಿಸ್ತೀನಿ ಅಂತಂದಿದ್ದಾರೆ. ಈ ಊರಲ್ಲಿ ಅದನ್ನು ಚಾಲು ಮಾಡ್ತಾರೆ. ಹಂಗೆ ಅವರು ಸುಮ್ಮನೆ ಇರಲ್ಲ. ಯಾಕಂದರೆ ಭಾಳ ಶೀತ ಆದಾಗ, ಕ್ಲೈಮೆಟಿಕಲ್ ಕಂಡೀಷನ್ ನಿರಂತರ ಮಾಡ ಮುಚ್ಕೊಂಡಾಗ ನಾವು ಒಣಗಿಸ್ಲಿಕ್ಕೆ ಒಂದು ಡ್ರೈಯರ್ ಇದೆ, 1 ಟನ್ ಕೆಪಾಸಿಟಿ. ಸಿಕ್ಕಾಪಟ್ಟೆ ನಾವು ನುಗ್ಗೆ ಪೌಡ್ರ್ ಒಣಗಿಸ್ತೀವಿ, ಕರಿಬೇವು ಒಣಗಿಸ್ತೀವಿ, ಬೇಲ್ದಣ್ಣು ಒಣಗಿಸ್ತೀವಿ, ನೆಲ್ಲಿಕಾಯಿ ಒಣಗಿಸ್ತೀವಿ. ನನ್ನ ಕಿಸ್ಕೊಂಡಿಗೆ ಇಟ್ಟು ಅಲ್ಲಿ ಇಟ್ಬಿಟ್ರೆ ಏನಪ್ಪ, ಹಿಂಗೆ ಸೋಲಾರ್ ಡ್ರೈಯರ್, ಟನಲ್ ಡ್ರೈಯರ್ ಅಂತ ಮಾಡ್ಕೊಂಡಿದ್ದೀವಿ. ಈ ರೀತಿ ಅದಕ್ಕೂ ಇವಾಗ ಮಾಡಬೇಕಂತ ಯೋಚನೆ. ಹೀಗೆ ಇದು ಸೋಲಾರ್ ಅನ್ನೋದು ಒಂದು ಶಕ್ತಿ, ನಮಗೆ ಮಹಾನ್ ಶಕ್ತಿಯಲ್ಲಿ ಅದ್ಭುತ ಮಹಾನ್ ಶಕ್ತಿ. ಇದನ್ನ ನಾವು ಒಂದು ಪ್ಲಾನ್ ಮಾಡ್ಬೇಕಾದ್ರೆ, ಒಂದು ಮನೆ ಕಟ್ಟಬೇಕಾದ್ರೆ 2 ವಿಷಯಗಳನ್ನ ಗಮನಿಸಬೇಕು. ಸೋಲಾರ್, ಒಂದು ರೂಟ್ ವಾಟ್. ಈ ಒಂದು ಮಳೆ ನೀರು ನಮ್ಮ ಮನೆ ಮೇಲೆ ಎಷ್ಟು ಬೀಳುತ್ತೆ? 1 ವರ್ಷಕ್ಕೆ 1 ಎಕರೆಗೆ 30 ಲಕ್ಷ ಲೀಟರ್ ನೀರು ನಮ್ಮ ಏರಿಯಾದಲ್ಲಿ ಬೀಳ್ತಾ ಇದೆ. 30 ಲಕ್ಷ ಲೀಟರ್ ನಮ್ಮ ಏರಿಯಾದಲ್ಲಿ ಬೀಳ್ತಾ ಇದೆ. ನಮ್ಮ ಮನೆಯಲ್ಲಿ ಬಿದ್ದದ್ದು ಅಲ್ಲಾಡಿಗೆ ಮುಖಾಂತರ ಕಡಿಗೆ ಹೋಗ್ತಾ ಇದೆ. ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಗಂಗಮ್ಮನ್ನ ಅದಕ್ಕೆ ಶಿವನ್ ತಲೆ ಮೇಲೆ ಇಟ್ಬಿಡಲ್ಲ.
ನಿಮ್ಮ ತಲೆ ಮೇಲೆ ಅದು ಬರಲ್ಲ. ಅದನ್ನ ಮೊದಲು ಹೇಳ್ತಾರೆ, ಗಂಗಾ ಸರ್ವ ಪಾಪ ನಿವಾರಣಿ ಸರ್ವ ರೋಗ ನಿವಾರಣಿ ಅಂತ ಹೇಳ್ತೀವಿ, ಅಂತೀವಿಲ್ಲ. ಅಯ್ಯಮ್ಮನ್ನ ಹಿಡಿದಿಟ್ಟಮ್ಮಕ್ಕೆ ಒಂದು ವ್ಯವಸ್ಥೆ ಮಾಡಿದ್ವಿ. ಒಂದನೇ ಪ್ಲಾನು ಗಂಗಮ್ಮ ಏನಮ್ಮ, ಆಮೇಲೆ ಸೋಲಾರ್ ಶಕ್ತಿ. ಈ ಸೋಲಾರ್ ಶಕ್ತಿ ಇದ್ಬಿಟ್ರೆ ನಿಮ್ಮನೆಗೆ ಕರ್ರಮ್ಮವು ಫ್ಯಾನ್ಗಳು ಎಲ್ಲವೂ ಚಿಂತೆನೇ ಇಲ್ಲಲ್ಲ. ಚಿಂತೆ ರಹಿತರಾಗಬೇಕು, ಶಾಂತ ಮೂರ್ತಿಗಳಾಗಬೇಕು ನೀವೆಲ್ಲ ಅಂತಂದ್ರೆ ಮೇಯ್ನು ಯಾರು ಹೇಳಿದ್ದು ಕೇಳಲ್ಲ ತಾಯಿ, ನೀವು ಹೇಳಿದ್ದು ಕೇಳ್ತಾರೆ. ಸ್ವಲ್ಪ ಏನೇನೋ ಕಿವಿ ಹಿಂಡ್ತೀವಿ, ನಮಗೆ ಸೋಲಾರ್ ಎನರ್ಜಿ ಹಾಕಿಸ್ಲೇಬೇಕು, ಮಾಡಲೇಬೇಕು. ನಾನು ಜೊತೆಗೆ ಇದ್ದೀನಿ, ನನಗೆ ಒಡವೆ ತರಬೇಡ, ಆ ಒಡವೆ ಸಾಕು, ಬೆಳಕಿನ ಒಡವೆ ಅಂತ ಹೇಳ್ಬಿಟ್ಟು ನೀವು ಸ್ವಲ್ಪ ಇಂಥ ಒಳ್ಳೆ ತಲೆ ಕೆಡಿಸ್ಬೇಕು. ಯಾವ್ಯಾವ ತಲೆ ಕೆಡಿಸ್ತೀನಿ, ಇಂಥವ್ಗೆ ಕೆಡಿಸ್ಬಾರ್ದು. ಈ ರೀತಿ ತಲೆ ಕೆಡಿಸಿ ಸೋಲಾರ್ ಎನರ್ಜಿ ಮಹಾನ್ ಶಕ್ತಿ. ನಮಗೂ ಆಗಲ್ಲ ಬಿಡಪ್ಪ, ಇದು ನಮ್ಮ ಕೈಲಿ ಎಟಗದುಂಟೆ ಆಗೋದಿಲ್ಲ ಅಂದ್ಕೊಂಡು ಕೈ ಬಿಟ್ಬಿಟ್ಟಿದ್ದೀವಿ ನಾವು. ಇವು ಭಟ್ರು ಬಿಡಲಿಲ್ಲ, ಅವ್ರು ಬಂದರು ಹೋದ್ರು ಅದು ಹಾಗೇ ಮತ್ತು ಸಂಕಲ್ಪ ಗಟ್ಟಿದ್ರೆ ಪರಮಾತ್ಮ ಎಲ್ಲೆಲ್ಲ ಜೋಡಿಸ್ತಾನೆ. ಇವತ್ತಿನ ಕಾಲದಾಗೆ ನಾವು ಒಂದು ಹೆಜ್ಜೆ ಇಟ್ಟರೆ ಪರಮಾತ್ಮ 10 ಹೆಜ್ಜೆ ಬರ್ತಾನೆ. ಇವತ್ತಿನ ಕಾಲದ ಪರಮಾತ್ಮ ಯಾರು? ಇವತ್ತಿನ ಇಲಾಖೆಗಳು, ಸರ್ಕಾರ ವ್ಯವಸ್ಥೆಗಳು, ಇವೇ ನಮ್ಮ ಪರಮಾತ್ಮ. ಅವರೆಲ್ಲ ನಮ್ಗೆ ಸಹಕಾರ ಮಾಡ್ತಾನೆ ಇಲ್ಲ. ಕಣ್ಣಿಗೆ ಕಾಣುತ್ತೀವಿ, ಅವ್ರನ್ನ ನಂಬ್ಬಿಡ್ತೀವಿ ನಾವು. ಇವೆಲ್ಲ ಕಣ್ಣಿಗೆ ಕಾಣ್ತಾವಲ್ರಿ, ನಮಗೆ ಸಹಕಾರ ಮಾಡ್ತಾನೆ. ಅವನ್ನೆಲ್ಲ ಪಡಿ ಹೇಗಾದ್ರೆ ತಪಸ್ ಮಾಡಬೇಕು, ಸ್ವಲ್ಪ ಅಂದಾಡಬೇಕು, ತಿಳ್ಕೋಬೇಕು, ಜ್ಞಾನಿಗಳಾಗಬೇಕು. ಈ ರೀತಿ ಸ್ವಲ್ಪ ಆ ಕಡೆಗೆ ವಾಲಿ ಮತ್ತು ಸಂಕಲ್ಪ ಮಾಡಬೇಕು. ಸಂಕಲ್ಪ ಗಟ್ಟಿ ಇದ್ರೆ ಅದು ಸಿದ್ಧಿಸ್ತದೆ, ಯೋಗ್ಯವಾದ್ರಂತೂ ಬಂದೇ ಬರುತ್ತೆ. ಒಂದು ಸತ್ಸಂಕಲ್ಪಕ್ಕೆ 1000 ನೆಗೆಟಿವ್ ಸಂಕಲ್ಪಗಳನ್ನ ಹತ್ತಿಕ್ಕುವ ಶಕ್ತಿ ಇದೆ. ಸತ್ಸಂಕಲ್ಪ ಆಗಬೇಕು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ಆ ನಿಶ್ಚಲ ತತ್ವಕ್ಕೆ, ಈ ಮಹಾನ್ ಶಕ್ತಿಗೆ ಯಾಕೆ ಆರಾಧಕರಾಗಬಾರ್ದು, ನೀವು ಪಡೀಲಿಕ್ಕೆ ನಿಲ್ಲಬಾರ್ದು? ಈ ರೀತಿ ನಮ್ಮ ಸೋಲಾರ್ ಎನರ್ಜಿ ಬೇರೆ ಬೇರೆ ರೂಪದಲ್ಲಿ ಓಡ್ತಾ ಇದೆ. ನಾವು ಈಗ ಮನಸ್ಸು ಹೆಂಗೆ ಚಂಚಲನೋ ಹಂಗೆ ಅದು ನಮ್ಮ ಹೃದಯಕ್ಕೆ ಬಂದ್ಬಿಟ್ಟದೆ, ಕಲಕ್ತಾ ಇದೆ. ಕಡದಾಗೆಲ್ಲ ಬೆಣ್ಣೆ ಬರೋದು, ಬೆಣ್ಣೆ ಬಂದ್ಮೇಲೆ ಕಡಿಬಾರ್ದು, ಕರಿಗೋಗ್ಬಿಡ್ತದೆ. ಹಾಗೆ ನಿಮಗೆ ಕಡಿಬೇಕು, ಅದು ಬರಬೇಕು. ನಿಮ್ಮ ಮನೆಗಳಲ್ಲಿ ಸೋಲಾರ್ ಅನ್ನಂಗೆ ಆಗಬೇಕು. ನೀವೆಲ್ಲರೂ ಇಷ್ಟಕ್ಕೂ ಸರ್ ನನಗೆ 1 ಗಂಟೆ ಟೈಮ್ ಕೊಟ್ಟಿದ್ದೆ, ಆಯ್ತಾ? ಯಾಕಂದ್ರೆ ನಾವು ಆಟದ ಮುದ್ದೆ ಗಾಡಿಗೆ ನಿದ್ದೆ ಅಂತ ಇವಾಗ ನಮಗೆ ಮುದ್ದೆನೂ ಕೊಟ್ಟಿದ್ದಾರೆ, ನಿದ್ದೆ ಎಲ್ಲಿ ಬಂದ್ಬಿಡ್ತ ನಿಮಗೆ? ಹೆಂಗಪ್ಪ ಎಚ್ಚರಿಸಲು ಅಂತ ನನಗೆ ನಿಮ್ಗೆ ಈಗ ಏನು ಖುಷಿಯಾಗಿ ಎಲ್ಲರ ಮಕ್ಕಳು ಖುಷಿ ತುಂಬಿದ ಒಂದು ಉತ್ಸಾಹದ ಕಣ್ಣುಗಳನ್ನ ನೋಡ್ತಾ ಇದ್ದೀನಿ. ಭೂಮಿಯಲ್ಲಿ ಬೀಜ ಮಳೆ ಬಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತರಿಯ ತನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರ ಸದ್ದು ಗದ್ದಲವಿಲ್ಲ, ಬಲಿ ನಿನ್ನ ತುದಿಗಳನ್ನು ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಈ ಸೋಲಾರ್ ಶಕ್ತಿ ಮಹಾನ್ ಶಕ್ತಿ, ಇದನ್ನ ನಿಮ್ಮ ಮನೆಗಳಲ್ಲಿ ರಾರಾಜಿಸಲಿ ಅಂತ ಅಂದ್ಕೊಳ್ತಾ ನನ್ನ ಮಾತುಗಳಿಗೆ ಮಂಗಳ ಆಡ್ತಾ ಇದ್ದೀನಿ. ಎಲ್ಲರೂ